ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ಬಂದು ಕುಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನು ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮತ್ತೆ ಎಂದಿನಂತೆ ನನ್ನ ವಿಚಾರಗಳ ಒಂದು ಸರಣಿಯಲ್ಲಿ ಮತ್ತೆ ವಿಷಯಗಳನ್ನು ತೆಗೆದುಕೊಂಡು ಬಂದು ಕುಂತೀನಿ. ನನ್ನ ಮೊದಲು ಆಗಮಿಸಿರುವಂಥ ನಮ್ಮ ಮಲ್ಲಪ್ಪ ನಿಂಬರ್ಗಣ್ಣವರಿಗೆ ಅನಂತ ಶರಣಾರ್ಥಿಗಳು. ಜೊತೆಗೆ ನಮ್ಮ ಬಸನಗೌಡ ಮೇಟಿ ಅಣ್ಣನೂ ಸಮೇತ ಬಂದರ ಅಣ್ಣ ತಮಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ನಮ್ಮ ರಾಜರೆಡ್ಡಿ ಅಣ್ಣನೂ ಸಮೇತ ಬಂದರ ಅಣ್ಣ ತಮಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇವತ್ತಿನ ವಿಚಾರಗಳನ್ನು ಒಂದಿಷ್ಟು ವಿಭಿನ್ನವಾಗಿ ಹೇಳಬೇಕು ಅಂತೇಳಿ ಅಂದ್ಕೊಂಡಿನಿ. ಹಾಗೆ ನಮ್ಮ ಲಕ್ಷ್ಮೀಕಾಂತ್ ಹಿಂದೊಡ್ಡಿ ಅವರಿಗೂ ಕೂಡ ಅನಂತ ಶರಣಾರ್ಥಿ. ಜೊತೆಗೆ ನಮ್ಮದು ಡಾಕ್ಟರ್ ಶ್ರೇಯಾ ಮಹೇಂದ್ರಕರ್ ಬಂದರ ಅಂದ್ಕೊಂಡಿನಿ, ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಚಾರಗಳನ್ನು ಬಹಳಷ್ಟು ಸಲ ನಾವು ಏನು ಯೋಚನೆಗಳನ್ನು ಮಾಡ್ತಿರ್ತೀವಿ ಅಂದ್ರೆ ಇಲ್ಲಿ ಎರಡು ವಿಷಯಗಳನ್ನು ನಾನು ಸ್ಪಷ್ಟ ಮಾಡಬೇಕು ಅಂತೇಳಿ ಅಂದ್ಕೊಂಡಿನಿ. ಹಾಗೆ ನಮ್ಮ ಅಮ್ಮನೂ ಸಮೇತ ಬಂದರ, ಅನ್ನಪೂರ್ಣ ರುದ್ರಗೌಡರ ಅಮ್ಮನೂ ಬಂದರ, ಅಮ್ಮ ತನಗೂ ಕೂಡ ಶರಣಾರ್ಥಿ. ಹಾಗೆ ಶ್ರೇಯಾ ಮಹೇಂದ್ರಕರ್ ಅವ್ರಿಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಮಾಡ್ಕೊಳ್ತಾ, ಹಾಗೆ ನನ್ನ ಮಗ ಸಂಗಮೇಶ್ವರ್ ಜಾಂತೆ ಅವನು ಸಮೇತ ಬಂದನ, ಅವನಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಎರಡು ಪದಗಳು ಅಥವಾ ಎರಡು ಅಕ್ಷರಗಳ ನಡುವಿನ ಒಂದಿಷ್ಟು ವ್ಯತ್ಯಾಸ ಹೇಳಬೇಕು ಅಂತೇಳಿ ಅಂದ್ಕೊಂಡಿನಿ. ಪ್ರತಿ ಸಲನೂ ಒಂದು ಪ್ರಯತ್ನ ಮತ್ತು ಎರಡನೇದು ಫಲಿತಾಂಶ ಅನ್ನುವಂಥದ್ದು. ಇವು ಎರಡನ್ನ ನಾವು ಏನಾದರೂ ಥಾಟ್ಸ್ಗಳು ನಮ್ಮ ಮೈಂಡಿನಲ್ಲಿ ಕ್ರಿಯೇಟ್ ಮಾಡ್ಕೊಂಡಾಗ ನಮ್ಮ ಒಳಗೆ ಬರುವಂಥದ್ದು ಮೊದಲ ಪದ ಯಾವುದು ಅಂದ್ರೆ ಫಲಿತಾಂಶ ಅನ್ನುವಂಥದ್ದು. ಅಂದ್ರೆ ನಾವು ಏನು ಯೋಚನೆ ಮಾಡ್ತಿರ್ತೀವಿ ಅಂದ್ರೆ ರಿಯಲ್ ಆಗಿ ಹೇಳ್ತೀನಿ, ಇದೊಂದು ಸೈಕಾಲಜಿಕಲ್ ನಮ್ಮಲ್ಲಿರುವಂಥ ವ್ಯತ್ಯಾಸ ಅನ್ಕೋರಿ ಅಥವಾ ಸ್ವಭಾವ ಅನ್ಕೋರಿ ಅಥವಾ ಮನುಷ್ಯನ ಧರ್ಮನೇ ಅನ್ಕೋರಿ, ಅದು ಯಾಕೆ ಹಂಗಂತೇಳಿ ನನಗಂತೂ ಗೊತ್ತಿಲ್ಲ. ಆದರೂ ಫಸ್ಟ್ ನಮ್ಮ ಮೈಂಡ್ನಾಗ ಏನು ಬಂದಿರ್ತದೆ ಅಂದ್ರೆ ಫಲಿತಾಂಶ ಬಂದಿರ್ತದೆ. ಹಾಗೆ ನಮ್ಮ ಸುಮತಿ ಚಂದ್ರಶೇಖರ್ ಅವರು ಬಂದಾರ, ಅವರಿಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ಯಾರು ಕಲ್ಯಾಣಿ ಅಂತೇಳಿ ಹೊಸಬ್ರಿದ್ದಾರೆ, ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ. ಜೊತೆಗೆ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣನೂ ಬಂದಾರ, ಅಣ್ಣ ತಮಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ. ಇದೀಗ ನಾನು ಹೇಳೋದು ಏನು ಅಂದ್ರೆ ಯಾವಾಗಲೂ ನಮ್ಮ ಮೈಂಡಿನಲ್ಲಿ ನಾವು ಫೋಕಸ್ ಮಾಡೋದು ಯಾವುದ್ರ ಕಡೆ ಮಾಡ್ತೀವಿ ಅಂದ್ರೆ ಫಲಿತಾಂಶದ ಕಡೆ ಫೋಕಸ್ ಮಾಡ್ತೀವಿ. ನಾವು ತಪ್ಪು ಎಲ್ಲಿ ಮಾಡ್ತೀವಿ ಅಂದ್ರೆ ಅಲ್ಲೇ ತಪ್ಪು ಮಾಡ್ತೀವಿ. ನಾವು ಯಾವಾಗಲೂ ಫೋಕಸ್ ಯಾವ ಕಡೆ ಮಾಡಬೇಕು ಅಂದ್ರೆ ಪ್ರಯತ್ನದ ಕಡೆ ನಮ್ಮ ಫೋಕಸ್ ಇರಬೇಕು. ಫಲಿತಾಂಶ ನಮ್ದು ಗುರಿ, ಅದು ನಾನು ಮುಟ್ಟುವಂತಹ ಕೊನೆಯ ಸ್ಥಿತಿ. ಪಾಯಿಂಟ್ ಎದಿಂದ ಪಾಯಿಂಟ್ ಬಿ ತನಕ ಹೋಗ್ಬೇಕು. ಪಾಯಿಂಟ್ ಬಿ ಏನಿರ್ತದೆ ಅದು ನನ್ನ ಫಲಿತಾಂಶ ಅದ. ಆದ್ರೂ ನಾವು ಏನು ಮಾಡ್ತೀವಿ ಅಂದ್ರೆ ಈ ಫಲಿತಾಂಶದ ಮೇಲೆ ಹೆಚ್ಚಿಗೆ ಗಮನ ಕೊಡ್ತೀವಿ ಅಥವಾ ಫೋಕಸ್ ಮಾಡಿರ್ತೀವಿ, ಅವಾಗ ನೆನ್ಪು ಮಾಡ್ಕೊಳ್ತಿರ್ತೀವಿ. ಆದರೆ ಇಲ್ಲಿನಿಂದ ಇಲ್ಲಿ ತನಕ ಸಾಗಬೇಕು ಅನ್ನುವಂಥ ದಾರಿ ಅದ ನೋಡ್ರಿ, ಅದನ್ನು ಬಿಟ್ಟು ಹಾಕ್ತೀವಿ. ನಾವು ಮಾಡುವಂಥ ತಪ್ಪು ಎಲ್ಲಿ ಅಂದ್ರೆ ಇಲ್ಲಿ. ಹಾಗಾಗಿ ಇವತ್ತು ನಾನು ನಿಮ್ಗೆ ಏನು ಹೇಳ್ಬೇಕು ಅನ್ಕೊಂಡಿನಿ ಅಂದ್ರೆ ಫಲಿತಾಂಶ ಒಂದು ದಿವಸ 100% ಸಿಕ್ಕಿರ್ತದೆ. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮೈಂಡಿನಲ್ಲಿ ಒಂದ್ಸಲ ನನ್ನ ಪ್ಲ್ಯಾನ್ ಇತ್ತು, 365 ಡೇಸ್ ನನಗೆ ವಿಡಿಯೋ ಮಾಡ್ಬಹುದಾ ಅಂತ ಯೋಚನೆ ಮಾಡಿದ್ದ. ನನಗೆ ಫಲಿತಾಂಶ ಬೇಕಿತ್ತು, ಏನು ಅಂದ್ರೆ 365 ಡೇಸ್ ನಾನು ಮಾಡ್ಬೇಕಂತ. ಇದು ಇವತ್ತೇ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ವಿಶ್ವಾಸ ಬಂದ್ರೆ ಅದರ ಸಮೀಪಕ್ಕೆ ಬಂದು ನಿಂತೀನಿ. 365 ಡೇಸು ಬಹಳ ಸಮೀಪಕ್ಕೆ ಬಂದೀನಿ. ಇನ್ನೇನೋ 10-15 ಮಾಡಿದ್ರೆ ಸಾಕು ನನಗೆ. ಅಲ್ಲಿ ತನಕ ನಾನು ಎದ್ರ ಮೇಲೆ ಫೋಕಸ್ ಮಾಡೀನಿ ಅಂದ್ರೆ ಓನ್ಲಿ ಪ್ರಯತ್ನದ ಮೇಲೆ ಫೋಕಸ್ ಮಾಡೀನಿ. ಹಾಗಂತ 100% ಪ್ರಯತ್ನ ಮಾಡೀನಂತಿಲ್ಲ. ಕೆಲವೊಂದ್ಸಲ ಪ್ರಯತ್ನ ನಂಗೆ ಸಾಧ್ಯನೂ ಆಗಿಲ್ಲ. ಅದು ಎಷ್ಟೋ ಸಲ ಹೊರಗಡೆ ಹೋಗಿದ್ದ ಅಥವಾ ಮನೆಯಲ್ಲಿ ಯಾರೋ ಬಂದರು, ಮತ್ತು ಯಾವುದೋ ಪ್ರೋಗ್ರಾಮ್ ಬಂತು, ಏನೋ ಬಂತು, ಆದರೂ ಸಮೇತ ಇರುವ ಪ್ರಯತ್ನದಲ್ಲಿನೇ ನಾನು ಎಫರ್ಟ್ ಹಾಕಿ ನನ್ನ ಕೈಲಾದಷ್ಟು ಮಾಡೀನಿ ನೋಡ್ರಿ. ಹಾಗೆ ಇವತ್ತು ನಾನು ನನ್ನ ಬಾಂಧವರಿಗೆ ಇದು ಅನುಭವದಿಂದ ಹೇಳೋದು ಯಾವುದು ಅಂದ್ರೆ ನಾವು ಫೋಕಸ್ ಯಾವಾಗಲೂ ಪ್ರಯತ್ನದ ಮೇಲೆ ಮಾಡಬೇಕು. ಪ್ರಯತ್ನ ಪಡ್ತಾನೆ ಇರಬೇಕು. ನಿಮಗೆ ಗೊತ್ತಿರಲಿ, ವ್ಯಾಕರಣದಲ್ಲೂ ಸಮೇತ ದೇವರು ಅನ್ನುವಂತಹ ಪದ ಅದ ನೋಡ್ರಿ, ಅದು ಕ್ರಿಯಾಶೀಲ ಪದ, ಕ್ರಿಯಾಪದ ಅಂತ ಹೇಳಿ ಬರ್ತದೆ. ಕ್ರಿಯಾಪದ ಅಂದ್ರೆ ಕ್ರಿಯೆ ಅಂದ್ರೆ ನಡೆಯೋದು, ನಿರಂತರವಾಗಿ ನಡೆಯೋದು ಯಾವ್ದು ಇರ್ತದೆ ನೋಡ್ರಿ, ಅದನ್ನ ದೇವರು ಅಂತ. ಈ ಸೃಷ್ಟಿ ಸ್ಥಿತಿ ಲಯ ಇವು ಇರಲಿ ಹೋಗ್ಲಿ ಅದು ನಡೀತಾನೆ ಇರ್ತದೆ. ಆ ಶಕ್ತಿ ಒಂದು ಕೆಲಸ ಮಾಡ್ತಾನೆ ಇರ್ತದೆ, ಅದು ಗುಪ್ತ ರೀತಿನೇ ನಡೆದಿರ್ತದೆ. ಹಾಗಾಗಿ ದೇವರು ಅನ್ನುವಂಥದ್ದು ಸಮೇತ ಕ್ರಿಯಾಪದ ಅಂತ ನಾವು ಬಳಸ್ತೀವಿ ಅಂದ್ರೆ ಅದೇ ರೀತಿ ಪ್ರತಿಯೊಂದನ್ನ ನಾವು ಏನಾದರೂ ಗುರಿಯನ್ನ ಸಾಧನೆ ಮಾಡಬೇಕಾಗ್ಯದಂದ್ರೆ ಮೂಲದಲ್ಲಿ ನಾವು ಮಾಡ್ಬೇಕು ಏನು ಅಂದ್ರೆ ಪ್ರಯತ್ನ ಮಾಡಬೇಕು. ಬಹುಶಃ ಇತಿಹಾಸದ ಒಂದಿಷ್ಟು ಪುಟಗಳಿಗೆ ಹೋದ್ರೆ ಫೇಮಸ್ ಆಗಿರುವಂಥ ಒಂದು ಯುದ್ಧ ನಮ್ಗೆಲ್ಲರಿಗೂ ಗೊತ್ತು. ಇವತ್ತು ಬಹುಶಃ 4ನೇ 5ನೇ ಕ್ಲಾಸಿನ ಮಗುವಿಗೂ ಸಮೇತ ಇತಿಹಾಸದ ಒಂದು ಯುದ್ಧ ಗೊತ್ತು. ಅದು ಯಾವುದು ಅಂದ್ರೆ ಗೋರಿ ಮೊಹಮ್ಮದ್ ಮತ್ತು ಗಜನಿ ಮೊಹಮ್ಮದ್ ಅಂತ ಭಾರತದ ಮೇಲೆ 17 ಸಲ ದಂಡಯಾತ್ರೆಯನ್ನ ಮಾಡಿದ್ರು, ದಂಡೆತ್ತಿ ಬಂದ್ರು, ಯುದ್ಧ ಮಾಡಿದ್ರು ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಪೃಥ್ವಿರಾಜ್ ಚೌಹಾಣ್ ಜೊತೆಗೆ 17 ಸಲ ಯುದ್ಧ ಮಾಡಿದ್ರು ಅವರಿಬ್ಬರು ಕೂಡಿ. ಇಲ್ಲಿ ಯೋಚನೆ ಮಾಡೋದು ಏನು ಅಂದ್ರೆ ಅವರಿಬ್ಬರ ವಿಚಾರ ಏನಿತ್ತು ಅಂದ್ರೆ ಫಲಿತಾಂಶ ಏನಿತ್ತು ಅಂದ್ರೆ ಭಾರತವನ್ನ ಗೆಲ್ಲಬೇಕು,
ಭಾರತವನ್ನು ಆಕ್ರಮಣ ಮಾಡಬೇಕು, ಭಾರತದಲ್ಲಿರುವಂಥ ಸಂಪತ್ತನ್ನು ದೋಚಿಕೊಂಡು ಹೋಗ್ಬೇಕು. ಅದು ನೆಗೆಟಿವ್ ಇತ್ತು, ಅದು ಪಾಸಿಟಿವ್ ಇರಲಿಲ್ಲ. ಆ ಉದ್ದೇಶಕ್ಕಾಗಿ ಅವ್ರು ಪ್ರಯತ್ನ ಎಷ್ಟು ಪಟ್ಟರು ಅಂದ್ರೆ 17 ಸಲ ಪ್ರಯತ್ನ ಪಟ್ಟರು. ಯೋಚನೆ ಮಾಡ್ರಿ, ಒಂದು ಯುದ್ಧವನ್ನು ಮಾಡಿ 2 ಯುದ್ಧಗಳನ್ನು ಮಾಡಿ ಕೈ ಚೆಲ್ಲಿ ಕುಂತಿರುವಂಥ ಅದೆಷ್ಟೋ ರಾಜರಿದ್ದಾರೆ. ಒಬ್ಬ ರಾಜ ಯಾರೋ ಅವತ್ತು ಇತಿಹಾಸದ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದೆ ಅಂದ್ರೂ ಸ್ವಲ್ಪ ಯೋಚನೆ ಮಾಡ್ರಿ. ಒಬ್ಬ ಬಲಿಷ್ಠ ರಾಜನೊಬ್ಬನು ಬಲಿಷ್ಠ ಇಲ್ಲದಂತಹ ಸಾಧಾರಣ ರಾಜನ ಮೇಲೆ ಏನಾದರೂ ದಂಡೆತ್ತಿ ಬರ್ತಾ ಇದ್ದಾನೆ ಅಂದ್ರೆ ಸಾಕು, ಅವ್ರ ತಲವಾರು ಕೆಳಗಿಟ್ಟು ಶರಣಾರ್ಥಿ ಮಾಡಿರುವಂಥದ್ದು ಬಹಳಷ್ಟು ಕಥೆಗಳನ್ನು ನೋಡ್ತೀವಿ. ಆದರೆ ಇಲ್ಲಿ ನಾನು ಹೇಳಬೇಕಾಗಿರುವಂಥದ್ದು ಏನು ಅಂದ್ರೆ, ಆ 17 ಸಲ ದಂಡಯಾತ್ರೆ ಮಾಡುವಂಥ ಗೋರಿ ಮೊಹಮ್ಮದ್ ಮತ್ತು ಗಜ್ನಿ ಮೊಹಮ್ಮದ್ ಅಲ್ಲಿ ಇರುವಂಥ ಶಕ್ತಿ ಸಾಮರ್ಥ್ಯ, ಆ ಮಾನಸಿಕ ಸ್ಥಿತಿ ಹೆಂಗಿರ್ಬೇಕು ಯೋಚನೆ ಮಾಡ್ರಿ ಒಂದ್ಸಲ. ಈ ವಿಷಯವನ್ನು ಒಂದ್ಸಲ ಹೇಳಿಲ್ಲ ಅನ್ಕೊಂಡಿನಿ. ಬಹುಶಃ 1 ಸಲ 2 ಸಲ ಆದಮೇಲೆ ಮನೆಯವರು ಬೇಡ ಅಂದಿರಬೇಕು, ಕುಟುಂಬದಲ್ಲಿ ಸಾಕೀಗ ಏನು ಯುದ್ಧ ಮಾಡ್ತಿ, ಪೃಥ್ವಿರಾಜ್ ಚೌಹಾನ್ಗೆ ನೀನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಟೈಮಿನ ಪೃಥ್ವಿರಾಜ್ ಚೌಹಾನ್ ಅಷ್ಟೊಂದು ಫೇಮಸ್ ಆಗಿರುವಂಥ ಅರಸ. ನಿಮ್ಗೆ ಗೊತ್ತಿರ್ಬೋದು, ಪೃಥ್ವಿರಾಜ್ ರಾಸೋ ಅನ್ನುವಂಥ ಪುಸ್ತಕದಲ್ಲಿ ಇದೆಲ್ಲ ಸ್ಟೋರಿ ಬರ್ತದೆ. ಅವತ್ತ ಆ ಪೃಥ್ವಿರಾಜ್ ಚೌಹಾನನ ಸುತ್ತ ಇರುವಂತಹ ರಾಜ ಮಹಾರಾಜರು ಸಮೇತ ಕಣ್ಣೊಳಗೆ ಕಣ್ಣಿಟ್ಟು ಮಾತಾಡೋ ಧೈರ್ಯ ಯಾರಿಗೂ ಇರಲಿಲ್ಲ ಅಂತ, ಅಷ್ಟೊಂದು ಬಲಿಷ್ಠ ಅರಸ. ಆದ್ರೆ ಅವನ ಮೇಲೆ ಇವ್ರು ದಂಡೆತ್ತಿ ಬರಬೇಕು ಗೋರಿ ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಅಂದ್ರೆ ಇವ್ರ ಹತ್ರ ಇರುವಂಥ ಮಾನಸಿಕ ಸ್ಥಿತಿ ಹೆಂಗಿರ್ಬೇಕು. ಜೊತೆಗೆ ಹೋಗ್ಲಿ 1 ಸಲ 2 ಸಲ ಸೋತ ಮೇಲೆ ಮನೆಯವರು ಬ್ಯಾಡ್ ಅಂದಿರ್ಬೇಕಲ್ಲ, ಹೆಂಡತಿ ಸಾಕು 2 ಸಲ ಹೋಗಿರಿ ಬಿಟ್ಟು ಹಾಕ್ರಿ ಅಂದಿರ್ಬೇಕು. 3-4 ಸಲ ಆದ್ಮೇಲೆ ತಾಯಿ ಬೇಡ ಅಂದಿರ್ಬೇಕು, ಎಷ್ಟು ಸಲ ಹೋಗ್ತಿ ಮಗ, ಅವ್ನಿಗೆ ಗೆದಿಯೋಕೆ ಸಾಧ್ಯ ಇಲ್ಲ, ಪೃಥ್ವಿರಾಜ್ ಅಷ್ಟೊಂದು ಗ್ರೇಟ್ ಅರಸ, ಸಾಕು ಬಿಟ್ಟು ಹಾಕು ಅಂತೇಳಿ ತಾಯಿ ಹೇಳಿರ್ಬೇಕು. ಇಲ್ಲ 4 ಸಲ 5ನೇ ಸಲ ಇರುವಂಥ ರಾಜ್ಯದ ಎಲ್ಲ ಪ್ರಜೆಗಳು ಸಮೇತ ಬಹಳಷ್ಟು ಗದ್ದಲ ಮಾಡಿರ್ಬೇಕು, ಅವತ್ತು ಹೋರಾಟ ಮಾಡಿರ್ಬೇಕು. ಎಷ್ಟಂತದ್ದು ಒಂದು ಯುದ್ಧ ಮಾಡಬೇಕು ಅಂದ್ರೆ ಅಲ್ಲಿ ಯುದ್ಧದಲ್ಲಿ ಅದು ಎಷ್ಟೋ ಹಾನಿ ಆಗ್ತಿತ್ತು. ಮಾನ ಹಾನಿನೂ, ಜೊತೆಗೆ ಸೈನಿಕರ ಹಾನಿನೂ, ಜೊತೆಗೆ ಇವ್ರ ಕುದುರೆಗಳೆಲ್ಲ ಹಾನಿ ಆಗ್ತಿವು. ಆಮೇಲೆ ಊಟ ತಿಂಡಿದ ವ್ಯವಸ್ಥೆ, ಆಮೇಲೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬರ್ಬೇಕು ಅವರು. ಆ ಬರುವಾಗಲೂ ಫುಲ್ ಎಲ್ಲ ರೇತಿ ಉಸುಕಿನ ಒಂದು ಪ್ರದೇಶ, ಆ ಪ್ರದೇಶಕ್ಕೆ ಬಂದು ಯುದ್ಧ ಮಾಡಬೇಕು. ಅಲ್ಲಿ ಏನು ಒಂದು ತೊಟ್ಟು ನೀರು ಸಮೇತ ಸಿಗೋದಿಲ್ಲ. ಅಲ್ಲಿ ಮತ್ತೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಯುದ್ಧಕ್ಕೆ ನಿಲ್ಬೇಕು. ಇಡೀ ದಿನ ಯುದ್ಧ ಮಾಡಬೇಕು, ರಾತ್ರಿ ಮತ್ತೆ ಹೋಗಿ ರೆಸ್ಟ್ ಮಾಡಬೇಕು, ಬೆಳಗಾದ್ಮೇಲೆ ಮತ್ತೆ ಯುದ್ಧ ಮಾಡಬೇಕು. ಇಷ್ಟೆಲ್ಲವನ್ನ ಮಾಡ್ತಾ ಮಾಡ್ತಾ ಅದು ಎಷ್ಟು ಸಲ ಸೋತಿರ್ಬೋದು. 4-5 ಸಲ ಆದ್ಮೇಲೆ 6ನೇ ಸಲ ಸೈನಿಕರು ವಲ್ಲ ಅಂದಿರ್ಬೋದಲ್ಲ, ನಮಗೇನು ಒಯ್ದು ಎಷ್ಟು ಸಲ ಎಷ್ಟು ಜನ ಸತ್ತು ಹೋಗರಿ ನಾವು ಅವರು ಬೇಡ ಅಂದಿರ್ಬೋದು. ಅಷ್ಟೆಲ್ಲ ಆದಮೇಲೂ ಸಮೇತ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, 17ನೇ ಸಲ ಯಶಸ್ವಿ ಆದ್ರಂದ್ರೆ ಅದರ ಮೂಲ ಮಂತ್ರ ಯಾವುದು ಅಂದ್ರೆ ಪ್ರಯತ್ನ. ಇಲ್ಲ ಅವರಿಬ್ಬರ ಸ್ವಭಾವ ನನಗೆ ಬೇಕಾಗಿಲ್ಲ, ಅದನ್ನು ಸ್ಪಷ್ಟ ಮಾಡ್ತೀನಿ. ವೈರಿಗಳ ಕುರಿತು ಮಾತಾಡ್ತಾ ಇದ್ದೆ, ನನಗೆ ಅವ್ರ ಸ್ವಭಾವ ಬೇಕಾಗಿಲ್ಲ, ಅವ್ರ ನೆಗೆಟಿವಿಟಿ ನನಗೆ ಬೇಕಾಗಿಲ್ಲ. ಆದ್ರೆ ಅವ್ರ ಪ್ರಯತ್ನ ಏನದ ನೋಡ್ರಿ, ಅದು ಎಷ್ಟು ಬಲಿಷ್ಠ ಪ್ರಯತ್ನ ಇರ್ಬೋದು. ನಿಮ್ಗೆ ನಿಜವಾಗ್ಲೂ ಕೊನೆಗೆ ಒಂದು ಮಾತು ಹೇಳ್ತೀನಿ, 17ನೇ ಸಲಕ್ಕಾದರೂ ಪೃಥ್ವಿರಾಜ್ ಚೌಹಾನ್ ಸೋಲಿಲ್ಲ, ಗೆಲ್ಲೋದಕ್ಕೆ ಅವಕಾಶ ಕೊಟ್ಟರು ಅಂತ ಅನ್ನುವಂಥದ್ದು ಪದ ಬರ್ತದೆ. ಅಂದ್ರೆ ಇನ್ನ ಎಷ್ಟು ಸಲ ಮಾಡ್ಬೇಕು ಇವ್ರ ಸಂಕಟ ಯುದ್ಧ ಹೋಗ್ಲಿ ಅಂತ ಬಿಟ್ಟು ಹಾಕಿರ್ಬೇಕು, ಅಂಥ ಒಂದು ಸ್ಥಿತಿಯನ್ನು ಅವರು ನಿರ್ಮಾಣ ಮಾಡಿದ್ರು. ಹಾಗಾಗಿ ನಾವೇನು ಮಾಡ್ತಾ ಇರ್ತೀವಿ, ನಮ್ಮ ಸ್ವಭಾವ ಬರೀ ಫಲಿತಾಂಶದ ಮೇಲೆ ನಾವು ಫೋಕಸ್ ಮಾಡ್ತೀವಿ. ನನಗೆ 1 ಕೋಟಿ ರೂಪಾಯಿ ಗಳಿಸೋದಿದೆ, ಆ ಗಳಿಸುವಂಥದ್ದು ಒಂದು ಥಾಟನ್ನು ಕ್ರಿಯೇಟ್ ಮಾಡಿಕೊಂಡು ಅದನ್ನು ಏನು ಮಾಡ್ತೀವಿ ಅಂದ್ರೆ ಮೂಲೆಯಲ್ಲಿ ಬಿಟ್ಟು ಹಾಕ್ತೀವಿ. ಆ 1 ಕೋಟಿ ತನಕ ಹೋಗುವಾಗ ನನ್ನ ಜರ್ನಿ ಯಾವ ರೀತಿ ನಡಿಬೇಕು, ನಾನು ಎಲ್ಲಿಂದ ಪ್ರಾರಂಭ ಮಾಡಬೇಕು, ಮಧ್ಯಕ್ಕೆ ಬಂದಾಗ ನಂದು ಇನ್ಕಮ್ ಎಷ್ಟಾಗಿರಬೇಕು, ಕೊನೆಯ ಹಂತಕ್ಕೆ ಬಂದಾಗ ನಾನು ಎಷ್ಟು ನಂದು ಇನ್ಕಮ್ ಜಾಸ್ತಿ ಆಗಿರಬೇಕು, ಯಾವ ಪರ್ಸೆಂಟೇಜ್ಲಿಂದ ನಾನು ನಡಿಬೇಕು, ಇದೆಲ್ಲವನ್ನ ಯಾರ ಹತ್ರ ಪ್ಲ್ಯಾನ್ ಇರ್ತದೆ ನೋಡ್ರಿ, ಅವ್ರು ನಿಜವಾಗ್ಲೂ ಗೆಲ್ತಾರೆ. ನಿಜವಾಗ್ಲೂ ಅದಕ್ಕೆ ಒಂದು ಮಾತು ಬರ್ತದೆ ನೋಡ್ರಿ, ಹಣ ಇಲ್ಲದವನು ಬಡವ ಇಲ್ಲ ಅಂತ, ಯೋಜನೆ ಇಲ್ಲದವನು ಬಡವ. ಪ್ಲ್ಯಾನ್, ನಮ್ಮ ಹತ್ರ ಪ್ಲ್ಯಾನ್ ಇಲ್ಲ, ಪ್ಲ್ಯಾನಿನ ಜೊತೆಗೆ ಪ್ರಯತ್ನನೂ ಇಲ್ಲ, ಬರೀ ಏನು ಮಾಡ್ತೀವಿ ಫಲಿತಾಂಶ ಇಟ್ಕೊಂಡಿರ್ತೀವಿ. ಇವತ್ತು IAS ಆಗಬೇಕು, IPS ಆಗಬೇಕು, MBBS ಮಾಡಬೇಕು, MD ಮಾಡಬೇಕು, ಏನೇನೆಲ್ಲನೂ ಮಾಡಬೇಕು, ಓನ್ಲಿ ಫಲಿತಾಂಶದ ಮೇಲೆ ದೃಷ್ಟಿ ಇಟ್ಟಿವಿ ನಾವು. ನಮ್ಮ ಮಕ್ಕಳದು ಹೇಳ್ತೀನಿ, ನಮ್ಮ ಮಕ್ಕಳಿಗೂ ಸಮೇತ ಅದೇ ಕಲಿಸ್ತೀವಿ. ಡಾಕ್ಟರ್ ಆಗ್ಬೇಕಂತ ಹೇಳಿರ್ತೀವಿ, ಹೆಂಗೆ ಡಾಕ್ಟರ್ ಆಗ್ಬೇಕು ನಾವು ಹೇಳೋದೇ ಇಲ್ಲ. ಆ ಪ್ರಯತ್ನವನ್ನು ಮಕ್ಕಳಿಗೆ ಕಲಿಸೋದೇ ಇಲ್ಲ. ಆವಾಗ ಮತ್ತೆ ಅಳೋದು, ಎದ್ರ ಮೇಲೆ ಅಳ್ತೀವಿ, ಮತ್ತೆ ಹಣೆ ಬರದ ಮೇಲೆ ಅಳೋದು. ಅದು ಒಂದು ಭಾಳ ದೊಡ್ಡದು ಈಸಿ ವೇ ನಾವು ಮಾಡ್ಕೊಂಡಿದ್ದೀವಿ. ಹಣೆ ಬರ ಅನ್ನುವಂಥದ್ದು 2ನೇದು ಒಂದು ಬಾಗಿಲು ತೆಗೆದು ಇಟ್ಕೊಂಡಿದ್ದೀವಿ, ಹಣೆ ಬರಂತೂ ಓಡ್ ಹೋಗೋದು, ತಪ್ಪಿಸ್ಕೊಂಡು ಹೊರಗೆ ಹೋಗೋದು. ಹಾಗಾಗಿ ಕ್ವಿಟ್ ಮಾಡ್ಕೊಳ್ಳೋದ್ರಿಂದ ಯಾವುದೂ ಸಾಧನೆ ಸಾಧ್ಯ ಇಲ್ಲ. ಭಾಳ ಸಲ ಹೇಳ್ತೀನಿ, ನಾವು ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ ಏನಾದರೂ ತಪ್ಪಾಗ್ಯದ ಅಂದ್ರೂ ಸಮೇತ ನಮ್ಮ ಪ್ರಯತ್ನದಿಂದ ಅದನ್ನು ಸರಿ ಮಾಡ್ಬೋದು, ಅಷ್ಟು ಶಕ್ತಿ ನಮ್ಮ ಹತ್ರ ಇದೆ. ನಿಜವಾಗ್ಲೂ ಹೇಳ್ತೀನಿ, ನಮ್ಮಷ್ಟು ಶಕ್ತಿಶಾಲಿ ಜಗತ್ತಿನಲ್ಲಿ ಈ ಮನುಷ್ಯನಲ್ಲಿರುವಂಥ ಶಕ್ತಿ ಸಾಮರ್ಥ್ಯವನ್ನು ಮೀರಿದ್ರೆ ಯಾರ ಹತ್ರನೂ ಏನೂ ಇಲ್ಲ.
ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಇನ್ನು ಮುಂದೆ ನಾವು ಪ್ರಯತ್ನದ ಮೇಲೆ ಫೋಕಸ್ ಮಾಡಬೇಕು ಅಂತ ಅಂದ್ಕೊಂಡಿನಿ ನಾನು. ಹಾಗಾಗಿ ಆ ಫೋಕಸನ್ನು ಯಾವಾಗಲೂ ಸಮೇತ ರಿಸಲ್ಟ್ ಮೇಲೆ ಇಡೋದಕ್ಕಿಂತನೂ ಪ್ರಯತ್ನದ ಮೇಲೆ ಏನಾದರೂ ಇಟ್ಟಿವಿ ಅಂದ್ರೆ 100% ಹೋಗಿ ಏನು ಮಾಡ್ತೀವಿ, ನಾವು ಅಚೀವ್ಮೆಂಟ್ ಮಾಡಿರ್ತೀವಿ. ಈಗ ಒಂದು ಉದಾಹರಣೆ ಹೇಳಬೇಕಂದ್ರೆ ನೀವು ನೋಡಿರ್ಬೇಕಾದ್ರೆ ನಾವು ಸಣ್ಣಾಗಿದ್ದಾಗ 6ನೇ 7ನೇ ಪುಸ್ತಕದೊಳಗೆ ವಿಜ್ಞಾನದೊಳಗೆ ಸನ್ನೆಗಳು ಅಂತ ಬಂದಿರ್ತೀವಿ. ಅಂದರೆ ಈಗ ದೊಡ್ಡದು ಒಂದು ಬಂಡೆಗಲ್ಲಿದೆ, ಆ ಬಂಡೆಗಲ್ಲನ್ನು ಉರುಳಿಸಬೇಕಾಗಿದೆ. ಆ ಉರುಳಿಸ್ಬೇಕಾದ್ರೆ ನಾವೆಲ್ಲರೂ ಏನು ಯೋಚನೆ ಮಾಡ್ತೀವಿ ಅಂದ್ರೆ ಅದು ನೂಕ್ಬೇಕು, ಎಲ್ಲರಾಗಿ ಪ್ರಯತ್ನ ಮಾಡಿದ್ರೆ ನೂಕರು ಹೋಗಿ ಕೆಳಗೆ ಬೀಳ್ತದೆ ಬಂಡೆಗಲ್ಲು, ಸಾಧ್ಯ ಇಲ್ಲ. ವಿಜ್ಞಾನ ಏನು ಹೇಳ್ತದೆ, ಈಸಿ ಏನು ಹೇಳ್ತದ, ಒಂದು ಸನ್ನೆಯನ್ನು ತೆಗೆದುಕೊಂಡು ಅಥವಾ ಸರಳ ಒಂದು ವಸ್ತುವನ್ನು ತೆಗೆದುಕೊಂಡು ಅದರ ಕೆಳಗಿಟ್ಟು ಅದನ್ನು ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು, ಅದು ಬಂಡೆಗಲ್ಲು ಉರುಳ್ತಾ 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 ಕೆಳಗೆ ಬಂದುಬಿಡ್ತದೆ. ಆದರೆ ಪುಷ್ ಮಾಡೋಷ್ಟು ಆದರೂ ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಬೇಕು. ಅಷ್ಟೂ ಇಲ್ಲ, ಬರೀ ಬಂಡೆಗಲ್ಲು ಹೋಗಲಿ ಅಂತೇಳಿ ಧ್ಯಾನ ಮಾಡ್ತೀನಿ, ತಪಸ್ಸು ಮಾಡ್ತೀನಿ, ಎಲ್ಲೋ ಒಂದು ಕಡೆ ಭಾಳ ದೊಡ್ಡ ಪುಸ್ತಕ ಓದ್ತೀನಿ, ಇನ್ನೂ ಆಗೋದೇ ಇಲ್ಲ. ನಿಮ್ಗೆ ಗೊತ್ತಿರಲಿ, ಒಂದು ಭಾಳ ಫೇಮಸ್ ಆಗಿರುವಂಥ ಒಂದು ಕತೆ ಅದ ನೋಡ್ರಿ. ಅದರಲ್ಲಿ ಏನು ಬರ್ತದಂದ್ರೆ, ಎಲ್ಲರೂ ಏನು ಮಾಡಿರ್ತಾರಂದ್ರೆ ಒಂದು ನದಿಯೊಳಗೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗಬೇಕು ಅಂಥೇಳಿ ಕುಂತಿರ್ತಾರೆ ಎಲ್ಲ ಪ್ರಯಾಣಿಕರು ದೋಣಿಯೊಳಗೆ. ಆ ದೋಣಿಯೊಳಗೆ ಒಬ್ಬರು ಪಂಡಿತರು ಇದ್ದಿರ್ತಾರಂತ. ಆ ಪಂಡಿತರಿಗೆ ತನ್ನ ಜ್ಞಾನದ ಮೇಲೆ ಬಹಳಷ್ಟು ಅಹಂಕಾರ ಇರ್ತದೆ, ಬಹಳ ಅಹಂಕಾರ ಇರ್ತದೆ. ಹಾಗಾಗಿ ಪಂಡಿತರು ಏನು ಮಾಡ್ತಾರಂದ್ರೆ ಅಲ್ಲಿ ಕುಳಿತಿರುವಂಥ ಪ್ರಯಾಣಿಕರಿಗೆ ಎಲ್ಲರಿಗೂ, ನಿನಗೆ ಇದು ವೇದ ಓದಿರೇನು, ಇದು ಉಪನಿಷತ್ತು ನಿನ್ಗೆ ಗೊತ್ತದೇನೋ, ಇದು ಋಗ್ವೇದದೊಳಗೆ ಏನದ ಅಂತ ಗೊತ್ತದೇನೋ, ಸಾಮವೇದದಾಗ ಎಷ್ಟು ಸಂಗೀತವಂತ ನಿನ್ಗೆ ಗೊತ್ತ, ಹಿಂಗೆ ಎಲ್ಲಾನು ಕೇಳ್ಬೇಕಂತ ಕೇಳ್ತಾ ಯಾರಿಗೆ ಉತ್ತರ ಗೊತ್ತಿತ್ತು ಅವ್ರು ಹೇಳ್ತಿರಂತ, ಉಳಿದವರೆಲ್ಲ ಆದ್ರೆ ಆ ದೋಣಿ ನಡೆಸುವಂಥ ನಾವಿಕನಿಗೆ ಅವ್ರು ಕೇಳಿದ್ರಂತ, ಪೂಜಾರಿ ನೀನೆಷ್ಟು ಓದಿದ್ಯಪ್ಪ, ನಿನ್ಗೆ ಇದು ಗೊತ್ತದೇನೋ ಅದು ಗೊತ್ತದೇನೋ. ಅವ ಹೇಳ್ದನಂತ, ನನಗೇನು ಗೊತ್ತಿಲ್ಲ, ನಾನು ಸಣ್ಣಾಗಿ ಹಿಡಿದು ಏನು ಮಾಡೀನಿ ಅಂದ್ರೆ ಬರೇ ದೋಣಿ ನಡೆಸೀನಿ, ನಿಮ್ಮಂಥವ್ರೆಲ್ಲ ಶ್ರೀಮಂತರು ಬರ್ತಾರೆ, ಅವ್ರಿಗೆ ಈ ಕಡೆಯಿಂದ ಒಯ್ದೀನಿ, ಆ ಕಡೆ ಬಿಟ್ಟಿನಿ, ಇಷ್ಟೇ ಕಲ್ತೀನಿ, ನಾ ಇದಕ್ಕೆ ಬಿಟ್ಟು ಏನೂ ಕಲ್ತಿಲ್ಲ ಅಂತ ಹೇಳ್ತಾನೆ ಆ ವ್ಯಕ್ತಿ ನಾವಿಕ. ಆಮೇಲೆ ಏನಾಗ್ತದೆ, ನಡೀತಾ ಒಂದು 4, 5 ಸೆಕೆಂಡ್, 10 ಸೆಕೆಂಡ್, ಒಂದು 11 ಸೆಕೆಂಡ್ ಆದಮೇಲೆ ಒಂದೇ ಸಲಕ್ಕೆ ದೊಡ್ಡ ಬಿರುಗಾಳಿ ಬಂದು ಅಲ್ಲೋಲ ಕಲ್ಲೋಲ ಆಗಿ ಅದು ಏನಾಗ್ತದಂದ್ರೆ ತಲೆ ಕೆಳಕ್ಕೆ ಆಗ್ಬಿಡ್ತದೆ ಆ ದೋಣಿದು. ಅವಾಗ ಯಾವ ಪಂಡಿತನಿಗೆ ತನ್ನ ಪಾಂಡಿತ್ಯದ ಮೇಲೆ ಅಹಂಕಾರ ಇದ್ದಿರ್ತದೆ ನೋಡ್ರಿ, ಆ ಅಹಂಕಾರದಿಂದ ಅವನು ಚೀರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನನಗೆ ಉಳಿಸ್ರಿ ನನ್ನ ಪ್ರಾಣ ಉಳಿಸ್ರಿ ಅಂತ. ಅಲ್ಲಿರುವಂಥ ಎಲ್ಲರ ಸಾಮಾನ್ಯ ವರ್ಗದವ್ರು ಏನು ಮಾಡ್ತಾರೆ, ಈಜಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ದೋಣಿ ನಾವಿಕ ಕೇಳ್ತಾನ, ಇದು ಓದಿಲ್ಲೇನು ಅಂತ, ಈಜೋದು ಓದಿಲ್ಲೇನು ಅಂತ. ಅವಾಗ ಪಂಡಿತ ಹೇಳ್ತಾರ, ಓದಿನಿ ಆದರೆ ಈಜಿಲ್ಲ, ಇದು ನಮ್ಮ ಸಮಸ್ಯೆ. ಹಾಗಾಗಿ ಯಾವುದೇ ಒಂದು ಕಾರಣಕ್ಕಾಗಿಯೂ ಸಮೇತ ನಾವು ಏನಾದರೂ ಈಜೋದು ಕಲಿಯಲಾರ್ದೇನೆ ಬರೀ ಪುಸ್ತಕ ಓದ್ತೀವಿ, ಈಜೋದು ಹೆಂಗೆ ಮಾಡಬೇಕು, ಕಾಲು ಹೆಂಗೆ ಬಡಿಬೇಕು, ಕೈ ಹೆಂಗೆ ಬಡಿಬೇಕು, ಆ ನೀರುಗಳನ್ನು ಯಾವ ರೀತಿ ಸೀಳಬೇಕು, ಮುಂದೆ ಹೋಗಬೇಕು, 1 ವರ್ಷ ಇಲ್ಲ 10 ವರ್ಷನೂ ಓದ್ರಿ ಈಜು ಬರೋದೇ ಇಲ್ಲ. ಯಾವಾಗ ನೀರಿಗೆ ಇಳಿತೀವಿ ನೋಡ್ರಿ, ಆವಾಗ ತಾನೇ ಕೈಕಾಲು ಬಡಿತೀವಿ, ಇದು ಏನು ಮಾಡ್ಬೇಕೆಲ್ಲನೂ ಮಾಡಿರ್ತೀವಿ. ಹಾಗಾಗಿ ಫೋಕಸ್ ಎದ್ರ ಮೇಲೆ ಮಾಡ್ಬೇಕಂದ್ರೆ ಪ್ರಯತ್ನದ ಮೇಲೆ ಮಾಡಬೇಕು. ಜೊತೆಗೆ ನಾವು ಮಾಡುವಂಥದ್ದು ಬಹಳ ಸಲ ನಮ್ಗೆ ಅಫ್ಸೋಸ್ ಆಗೋದು ಅಥವಾ ನಿರಾಶೆ ಆಗೋದು ಎಲ್ಲಿ ಅಂದ್ರೆ, ನಮ್ಮ ಎದುರಿಗೆ ಬಹಳಷ್ಟು ಕೆಲವರು ಜನರು ಇದ್ದಿರ್ತಾರೆ, ನನಗೆ ಒಂದೊಂದ್ಸಲ ಅವ್ರ ಕಿಸ್ಮತ್ ವಾಲಾನು ಇರ್ಬೋದು, ಇಲ್ಲಂತಿಲ್ಲ, ಅವ್ರು ನೋಡ್ತಾನೆ ಬೆಳೆದಿರ್ತಾರೆ, ಅಥವಾ ಅವ್ರು ಯಾವ ಕೆಲಸ ಮಾಡಿದ್ರು ಸಮೇತ ಯಶಸ್ವಿ ಆಗ್ತಿರ್ತಾರೆ. ಭಾಳ ಸಲ ಭಾಳ ಬೇಜಾರಾಗೋ ವಿಷಯ ಇದು. ಭಾಳ ಸಲ ನಾವು ಅದೇ ವಿಷಯವನ್ನು ಅದೇ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಪ್ರಯತ್ನ 16 ವರ್ಷಗಳಿಂದ ಪ್ರಯತ್ನ ಮಾಡ್ತೀವಿ, ನಮಗೆ ಫಲಿತಾಂಶ ಸಿಗೋದಿಲ್ಲ. ಆದರೂ ಈಗೀಗೆ ವರ್ಷ 2 ವರ್ಷದ ಒಳಗೆ ಬಂದು ಅವ್ರು ಏನು ಮಾಡ್ತಾರೆ ಅಂದರೆ ಯಶಸ್ವಿ ಆಗಿರ್ತಾರೆ. ಆದರೂ ಒಂದು ಮಾತು ಹೇಳ್ತೀನಿ, ಆ ಯಶಸ್ಸಿನ ಹಿಂದೇನೂ ಸಮೇತ ಸಾಕಷ್ಟು ಪ್ರಯತ್ನ ಇರ್ತದೆ. ನಾನು 20 ವರ್ಷ ಆಯಿತು ಒಂದು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಆದರೂ ನನ್ನಲ್ಲಿ ಬದಲಾವಣೆ ಆಗಿಲ್ಲ. 2 ವರ್ಷದಲ್ಲಿ ಆ ವ್ಯಕ್ತಿ ಬದಲಾವಣೆ ಆಗ್ಯಾನಂದ್ರೆ ಅವನು ಹೆಚ್ಚಿನ ಪ್ರಯತ್ನವನ್ನು ಮಾಡ್ಯಾನ. ನಾನು ಏನು ಮಾಡೀನಿ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡಿನಿ, ಬಂದಷ್ಟೇ ಬಂತು, ಆದಷ್ಟೇ ಆಯಿತು, ಹಣೆ ಬರ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಕಾಂಪಿಟೇಷನ್ ಜಾಸ್ತಿ ಅದ, ನಾನು ಈ ಕಡೆ ಒಂದು ಶಾಪ್ ತೆಗ್ದಿದ್ದೀನಿ, ನಾನು ಎದುರು ಇನ್ನೊಬ್ಬನು ತೆಗ್ದಾನೆ, ಮತ್ತೆ ಏನು ಮಾಡ್ಲಿಕ್ಕೆ ಆಗ್ತದ, ಈ ರೀತಿಯ ಧೋರಣೆನೇ ಇಟ್ಕೊಂಡು ನಾವೇನು ಮಾಡಿದೀವಿ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಕ ಎಲ್ಲನೂ ಸಮಾಧಾನ ಮಾಡ್ಕೊಳ್ಳೋದು ಕಲ್ತು ಬಿಟ್ಟಿವಿ. ಆದ್ರೆ ಆ 2 ವರ್ಷದ ವ್ಯಕ್ತಿ ಎಫರ್ಟ್ ಹಾಕ್ತಾನೆ, ಹಗಲು ರಾತ್ರಿ ದುಡಿತಾನ, ಇದ್ರ ಮುಂದೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂತಾನೆ, ಕಸ್ಟಮರಿಗೆ ಸೆಳಿಬೇಕಂದ್ರೆ ಯಾವ್ದು ಮಾಡಬೇಕು, ಪ್ರತಿಯೊಂದರ ಮೇಲೂ ಸಮೇತ ಅವನ ಗಮನವನ್ನು ಕೊಡ್ತಿರ್ತಾನೆ. ಹಾಗಾಗಿ ಅವನು ಯಶಸ್ವಿ ಆಗ್ತಾನೆ. ಹಾಗಾಗಿ ಇಲ್ಲಿ ಎಷ್ಟು ಸುದೀರ್ಘ ಕಾಲ ನಾನು ಏನು ಮಾಡಿದ್ದೆ ಅನ್ನುವಂಥದ್ದು ಏನು ಬೇಕಾಗೋದಿಲ್ಲ. ನಾನು ಎಷ್ಟು ಫೋಕಸ್ ಮಾಡೀನಿ, ಎಷ್ಟು ಪ್ರಯತ್ನ ಮಾಡೀನಿ, ಆ ಪ್ರಯತ್ನಕ್ಕೆ ನನ್ನ ಸಮಯ ಎಷ್ಟು ಕೊಟ್ಟೀನಿ, ಇಲ್ಲಿ ಸಮಯನೂ ಬಹಳಷ್ಟು ಇಂಪಾರ್ಟೆಂಟ್. ಹಾಗಾಗಿ ನಮಗೇನು ಅನಿಸಿರ್ತದಂದ್ರೆ, 2 ವರ್ಷನಾಗಿ ಈ ವ್ಯಕ್ತಿ ಇಷ್ಟೊಂದು ಯಶಸ್ವಿ ಅದು, ನೀವು 20 ವರ್ಷ ಆಯಿತು ಏನೂ ಇಲ್ಲ, ಪಾಪ ಇವನು ದೈವ ಅಂತ. ಪಾಪ ದೈವ ಇಲ್ಲ, ಇವನು ಏನನ್ನಂದ್ರೆ ಮೈಗಳ ಸೋಮಾರಿ, ಆದಟ್ಟಾಯಿತು ಓದಟ್ಟೋಯ್ತು, ಬಂದಷ್ಟು ಬಂತು. ಹೇಳ್ತಾರೆ ನೋಡ್ರಿ, ಹುಟ್ಟಿಸಿನ ದೇವ್ರೇನು ಹುಲ್ಲು ಮೇಯಿಸೋದಿಲ್ಲ ಅಂತ. ಹಾಗಾಗಿ ಆ ಹುಲ್ಲನ್ನೇ
ಅರ್ಥ ಮಾಡ್ಕೊಂಡು ಅಟೆ ಹುಲ್ಲನ್ನು ತೊಗೊಂಡು ಅಲ್ಲೇ ಬದುಕ್ತಾ ಇರ್ತಾನೆ. ಆದರೆ ಇವ ಆ ಹುಲ್ಗಿಲಿ ಏನು ತಲೆಯಾಗಿರೋದಿಲ್ಲ, ಹುಲಿ ಕಡೆ ತಲೆ ಇರ್ತದೆ. ಒಂದು ಸಲ ಯಶಸ್ವಿ ಆಗಬೇಕು ಅನ್ನುವಂಥ ಫೋಕಸನ್ನು ಮಾಡ್ತಿರ್ತಾರೆ. ಹಾಗಾಗಿ ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ಮತ್ತೊಂದು ಬಹಳ ಸಲ ನಾವು ಮಾಡೋದು ಒಂದು ತಪ್ಪು ಹೇಳ್ತೀನಿ ನಿಮ್ಗೆ, ನಾವೆಲ್ಲ ಶಾರ್ಟ್ ಕಟ್ ಹುಡುಕ್ತಾ ಇರ್ತೀವಿ. ಬೇಗ ಯಶಸ್ವಿ ಆಗ್ಬೇಕು, ನಾವು ಫಲಿತಾಂಶ ಫೋಕಸ್ ಇರ್ತದಲ್ಲ, ನಮ್ಮ ಮೈಂಡ್ ಸೆಟ್ ಮಾಡ್ಕೊಂಡಿರ್ತೀವಿ, ಏನಾದರೂ ಮಾಡ್ಬೇಕು, ಯಶಸ್ವಿ ಆಗ್ಬೇಕು, ಏನಾದರೂ ಮಾಡ್ಬೇಕು. ಹಾಗಾಗಿ ನಾವು ಶಾರ್ಟ್ ಕಟ್ ಏನು ಹುಡುಕ್ತೀವಿ ನೋಡ್ರಿ, ಅಲ್ಲೇ ನಮ್ಗೆ ಸಮಸ್ಯೆ ಮಾಡ್ಕೋತೀವಿ. ಒಂದು ಪ್ರಯತ್ನ ಏನಿರ್ತದ, ಒಂದು ಫಲಿತಾಂಶ ಏನು ಮಾಡಿರ್ತದಂದ್ರೆ, ನಮ್ಮಿಂದ ಏನು ಬಯಸಿರ್ತದಂದ್ರೆ ಅದಕ್ಕೆ ಬೇಕಾಗುವಷ್ಟು, ಅದಕ್ಕೆ ಸಮಾಧಾನ ಆಗುವಷ್ಟು ಪ್ರಯತ್ನ ಕೇಳ್ತದೆ ಒಂದು ಫಲಿತಾಂಶ. ನಾವು ಏನು ಮಾಡ್ತೀವಿ, ಪ್ರಯತ್ನ ಕೊಡೋದಿಲ್ಲ, ಫಲಿತಾಂಶದ ಮೇಲೆ ಕಣ್ಣಿಟ್ಕೊಂಡು ಕುಂತಿರ್ತೀವಿ. ಆದಷ್ಟಾಯ್ತು ಹೋದಷ್ಟು, ಆಮೇಲೆ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಏನೇನೋ ಕತೆ ಎಲ್ಲ ಕಟ್ಟಿರ್ತೀವಿ. ಯಾಕಂದ್ರೆ ನಮಗೆ ನಾವು ಸೇವ್ ಮಾಡ್ಕೊಳ್ಬೇಕಲ್ಲ, ನಾವು ಸೇಫ್ ಆಗಬೇಕು. ಯಾರಾದರೂ ಯಾಕೆ ಸೋತೀರಿ ಅಂತ ಹೇಳೋದಕ್ಕೆ ನಮ್ಮಲ್ಲಿ 1000 ಕಾರಣಗಳಿವೆ, 1000 ಮಾಡ್ಕೊಂಡು ಕುಂತೀವಿ. ಯಾವತ್ತೂ ನಾವು ಒಪ್ಪಿಕೊಳ್ಳೋದೇ ಇಲ್ಲ, ನನ್ನ ಪ್ರಯತ್ನ ಕಡಿಮೆ ಆಯಿತು, ನಂದು ಅನುಭವ ಕಡಿಮೆ ಆಯಿತು, ಅಥವಾ ನಾನು ಇನ್ನೂ ಇದಕ್ಕೆ ಬಿಟ್ಟು ಇನ್ನೊಂದು ಮಾಡಬೇಕಿತ್ತು ಅನ್ನುವಂಥ ರಿಯಲೈಸ್ ಇರ್ತದೆ ನೋಡ್ರಿ, ಅದು ಮಾಡ್ಕೊಳ್ಳೋದಿಲ್ಲ. ನಮಗೆ ನಾವು ಏನು ಮಾಡ್ತೀವಿ, ಅನುಕಂಪ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಮಾತು ಹೇಳ್ತೀನಿ ನಿಮ್ಗೆ, ನಿಜವಾಗ್ಲೂ ನಿಮ್ಗೆ ತಪ್ಪು ಅನಿಸ್ತೋ ಸರಿ ಅನಿಸೋ ಗೊತ್ತಿಲ್ಲ, ಈ ಅನುಕಂಪ ಅನ್ನೋ ಪದದ ನೋಡ್ರೆ ಅದರಷ್ಟು ಕೆಟ್ಟದ್ದು ಯಾವುದೂ ಇಲ್ಲ ಅಂತ ಅಂದ್ಕೊಂಡಿನಿ. ಯಾವಾಗಲೂ ನಾವು ನಮ್ಮ ಎದುರಿನವ್ರಿಗೆ ಅನುಕಂಪ ತೋರಿಸೋರು ಆಗಬೇಕೇ ಹೊರತಾಗಿ ನಮ್ಮೇಲೆ ನಾವೇ ಅನುಕಂಪ ತೊಗೋಬಾರ್ದು. ಯಾವತ್ತು ನಮ್ಮೇಲೆ ನಮ್ಗೆ ಏನಾದರೂ ನಾವು ಅನುಕಂಪ ತೊಗೊಳಕ್ಕೆ ಸ್ಟಾರ್ಟ್ ಮಾಡೀವಿ ಅಂತ ತಿಳ್ಕೊಂಡು ನಾವು ಯಾವತ್ತೂ ಬೆಳೆಯೋದೇ ಇಲ್ಲ. ಯಾಕಂದ್ರೆ ಅನುಕಂಪ ಕಾರಣಗಳು ಹುಟ್ಟಾಗ್ತದೆ. ಈಗ ನೋಡ್ರಿ, ನನಗೆ ನಾ ಏನೋ ಒಂದು ಮಾಡಬೇಕಾಗ್ಯದ, ನನಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ನನ್ನ ಹತ್ರ ನನಗೆ ಅನುಕಂಪ ಬಂತು ನನ್ನ ಮೇಲೆ, ನನಗೆ ಏನು ಮಾಡಲಿ, ನನಗೆ ಹಂಗಿರಲಿಲ್ಲ, ತಾಯಿ ಇರಲಿಲ್ಲ, ತಂದೆ ಇರಲಿಲ್ಲ, ಕುಟುಂಬ ನನಗೆ ಸಪೋರ್ಟ್ ಮಾಡಲಿಲ್ಲ, ಗಂಡನ ಮನೆಯಲ್ಲಿ ಇದು ಸಮಸ್ಯೆ ಆಯಿತು, ಮುಂದೆ ಮಗಳು ಹಿಂಗಾಯ್ತು, ಈಗ ಜಾಬ್ ಭಾಳ 45 ಶಾಲೆಗಳು ತೊಗೊಂಡು ಏನು ಮಾಡಲಿ, ಇದು ಎಲ್ಲ ಅನುಕಂಪದ ಮಾತು. ಇದೆಲ್ಲ ಸೈಡಿಗೆ ಇಡಬೇಕು, ಸಾಧನೆ ಮಾಡೋದಕ್ಕೆ ತಯಾರಾಗಬೇಕು, ಪ್ರಯತ್ನದ ಮೇಲೆ ಫೋಕಸ್ ಮಾಡಬೇಕು. 24 ತಾಸವ ನನ್ನ ಹತ್ರ, ನಾನು ಎಷ್ಟು ತಾಸು ಡ್ಯೂಟಿ ಮಾಡ್ತೀನಿ ಅದೇ 8 ತಾಸು ಡ್ಯೂಟಿ ಮಾಡ್ತೀನಿ. ಹೋಗ್ಲಿ CRP ಮಾಡ್ತೀನಿ, 10 ತಾಸು ಮಾಡ್ತೀನಿ, ಉಳಿದಿದ್ದ ಟೈಮ್ ನನ್ನ ಹತ್ರ ಅದ. ಅದರಲ್ಲಿ ಏನು ಬೇಕು ಅದು ಮಾಡ್ಬೋದು. ಆದರೆ ಅದು ಒಂದೇ ಏನು ಮಾಡ್ಬೋದು ಅಂದ್ರೆ, ನನ್ನ ವೈಯಕ್ತಿಕ ಸಮಯವನ್ನು, ನನ್ನ ಕುಟುಂಬದ ಸಮಯವನ್ನು ಸಾಧನೆಗೆ ಹಚ್ತಾ ಇದ್ದೀನಿ ಅಷ್ಟೇ, ಮತ್ತು ಯಾವುದೋ ದೊಡ್ಡ ತ್ಯಾಗ ಮಾಡ್ತಾನೆ ಇಲ್ಲ. ಆದರೆ ಈ ನಿಮಿತ್ತ ಮಾಡೋದೇನದ ನೋಡ್ರಿ, ಆ ಅನುಕಂಪ ಗಿಟ್ಟಿಸ್ಕೊಳ್ಳೋದು ಅಥವಾ ಅನುಕಂಪಕ್ಕೆ ಒಳಗಾಗೋದದ ನೋಡ್ರಿ, ಆ ವ್ಯಕ್ತಿ ಯಾವತ್ತೂ ಸಮೇತ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವತ್ತೂ ಹಾರ್ಡ್ ವರ್ಕ್ ಮಾಡೋದು ಕಲಿಯೋಣ. ಹಾರ್ಡ್ ವರ್ಕ್ ಮಾಡ್ಬೇಕು, ಸ್ಮಾರ್ಟ್ ವರ್ಕ್ ಅಂತ ಈಗೆಲ್ಲ ಹೇಳ್ತಿದ್ದಾರೆ, ಮೊಬೈಲ್ ಬಂದದ, ಸ್ಮಾರ್ಟ್ ವರ್ಕ್ಲಿಂದ ಕೆಲಸ ಆಯಿತು. ಹಾರ್ಡ್ ವರ್ಕ್ ಮಾಡ್ಲಾರ್ದೇನೆ ಸ್ಮಾರ್ಟ್ ವರ್ಕ್ ಬರೋದೇ ಇಲ್ಲ ನೋಡ್ರಿ. ಬೇಕಂದ್ರೆ ನಮ್ದು ಮನೆಯಲ್ಲಿ ಅಡುಗೆ ಮನೆಯೊಳಗೆ ಹೆಣ್ಮಕ್ಳಿಗೆ ನೋಡ್ರಿ, ಫಸ್ಟ್ ಅವರು ಹುಟ್ಟಣ ಒಂದು 4-5 ವರ್ಷಕ್ಕೆ ರೊಟ್ಟಿ ಮಾಡಿಲ್ಲ, ಯಾವ ಹೆಣ್ಮಗಳು ಮಾಡಿಲ್ಲ, ನಾನು ಮಾಡಿಲ್ಲ, ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಯತ್ನ ಮಾಡ್ತಾ ಮಾಡ್ತಾ ಹಾರ್ಡ್ ವರ್ಕ್ ಮಾಡ್ತಾ ಹೋದೆವು. ಫಸ್ಟ್ ಡೇ ನಮ್ದು ರೊಟ್ಟಿ ಎಲ್ಲ ಬೇರೆ ಬೇರೆ ದೇಶ ಆಯಿತು, ಚಪಾತಿ ಎಲ್ಲ ಅಮೇರಿಕಾ, ಯುರೋಪ್, ಜಪಾನ್ ಎಲ್ಲ ದೇಶ ಬಂದವು ನಮ್ಮ ಚಪಾತಿ ಒಳಗೆ ಫಸ್ಟ್ ಟೈಮಿನ. ಇವತ್ತು ಅದೇ ರೌಂಡ್ ಬರ್ತಾವೆ. ಹೆಂಗೆ? ಪ್ರಯತ್ನ ಮಾಡ್ತಾ ಇವತ್ತು ಸ್ಮಾರ್ಟ್ ವರ್ಕ್ ಕಲ್ತೀವಿ ನಾವು. ಒಂದೇ ಸಲಕ್ಕೆ 4 ಈ ಕಡೆ 2 ಆ ಕಡೆ 2 4 ಕೆಲಸ ಒಂದೇ ಸಲಕ್ಕೆ ಮಾಡ್ತೀವಿ. ಬೆಳಗಾಗಿ ನೀವು ಬೇಕಾದ್ರೆ ಅಡುಗೆ ಮನೆಯೊಳಗೆ ನೋಡ್ರಿ, ನಮ್ಮಷ್ಟು ಪ್ರಯತ್ನ ಮಾಡೋರು ಯಾರು ಇಲ್ಲ ಅಂತ ಕಾಣಿಸ್ತದೆ. ಜೊತೆಗೆ ಸ್ಮಾರ್ಟ್ ವರ್ಕ್ ಮಿಕ್ಸ್ ಮಾಡ್ತೀವಿ ನಾವು. ಟೈಮ್ ಟು ಟೈಮ್ ಆ ಕಡೆಯಿಂದ ಬಾತ್ರೂಮ್ ನಾವು ಹೊರಗೆ ಬರೋಷ್ಟಿಗೆ ನಮ್ದು ಇಲ್ಲಿ ತಟ್ಟೆ ರೆಡಿ ಮಾಡ್ತೀವಿ. ಹಂಗಂತ ನಾವೇನು ನಿದ್ದೆ ಮಾಡೋದಿಲ್ಲ, ಊಟ ಮಾಡೋದಿಲ್ಲ ಅಂತ ಪರ್ಫೆಕ್ಟ್ ಎಲ್ಲನೂ ಮಾಡಿ ಇದನ್ನು ಮಾಡ್ತೀವಿ ಅಂದ್ರೆ ಹಾರ್ಡ್ ವರ್ಕ್ ಮಾಡ್ತಾ ಸ್ಮಾರ್ಟ್ ವರ್ಕ್ ಕಲ್ತೀವಿ. ಇದೇ ರೀತಿ ಪ್ರತಿಯೊಂದು ಫೀಲ್ಡ್ದೊಳಗೂ ಸಮೇತ ಹಾರ್ಡ್ ವರ್ಕ್ ಮಾಡಿದಷ್ಟು ನಮ್ಗೆ ಸ್ಮಾರ್ಟ್ ವರ್ಕ್ ಮಾಡುವಂಥ ಅವಕಾಶಗಳ ಜೊತೆಗೆ, ಅದರ ಅನುಭವದ ಜೊತೆಗೆ ಒಂದಿಷ್ಟು ಐಡಿಯಾಸ್ ಬಂದಿರ್ತಾವೆ. ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ಹೆಂಗೆ ಮಾಡಬೇಕು, ಇಷ್ಟೆಲ್ಲನೂ ನಮ್ಮ ಹತ್ರ ಬಂದಿರ್ತದೆ. ಆದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಬರೀ ಸ್ಮಾರ್ಟ್ ವರ್ಕ್ ಮಾಡೋದು, ಇಲ್ಲ ಶಾರ್ಟ್ ಕಟ್ ಹುಡ್ಕೋದು. ನಮ್ದು ಸ್ವಭಾವ ಶಾರ್ಟ್ ಕಟ್ ಹುಡ್ತೀವಿ ಆ ಕಡೆಯಿಂದ ಒಂದು. ಯಾಕಂದ್ರೆ ನಮ್ಮ ಎದುರು ಯಾರೋ 1-2 ವರ್ಷನಾಗೆ ಡೆವಲಪ್ ಆಗ್ಯಾರ ಅಂತೇಳಿ ಅನ್ಕೊಂಡು ಅವರನ್ನು ಫಾಲೋ ಮಾಡ್ಲಿಕ್ಕೆ ಹೋಗಿರ್ತೀವಿ. ಆದ್ರೆ ಅವ್ರು ಗುಪ್ತವಾಗಿ ಕೆಲಸ ಮಾಡಿರ್ತಾರೆ. ನೆನ್ಪಿಟ್ಕೋರಿ, ಯಾವ ವ್ಯಕ್ತಿನೂ ಸಮೇತ ಶ್ರೀದೇವಿ ಹುಗಾರ್ ಹಂಗೆ ಎಲ್ಲಾನು ಬಿಚ್ಚಿ ಯಾರ ಮುಂದೆ ಹೇಳೋದಿಲ್ಲ. ಗುಪ್ತವಾಗಿ ಕೆಲಸ ಮಾಡ್ತಿರ್ತಾರೆ. ಜೊತೆಗೆ ಹ್ಯಾಂಗೆ ಯಶಸ್ವಿ ಆದ್ರೆ ಅಂದ್ರೆ ಏನಿಲ್ರಿ ಇಷ್ಟೇ ಮಾಡೀನಿ, ತನ್ನ ಪ್ರಯತ್ನನೂ ಸಮೇತ ಮನಸ್ಸು ಬಿಚ್ಚಿ ಹೇಳೋದಿಲ್ಲ. ಯಾಕಂದ್ರೆ ಅದನ್ನು ಇನ್ನೊಬ್ರು ಕಲಿತಾರ ಅನ್ನುವಂಥದ್ದು. ಇದು ಏನು ಅದ ನೋಡ್ರಿ ಸ್ವಾರ್ಥ. ಅದಕ್ಕೆ ನಮ್ಮ ದೇಶ ಬೆಳೀತಾ ಇಲ್ಲ, ನಿಜವಾಗ್ಲೂ ಹೇಳ್ತೀನಿ. ಇವತ್ತು ಬೇರೆ ಬೇರೆ ದೇಶಕ್ಕೆ ಹೋಗ್ರಿ, ಅದೆಷ್ಟೋ ತರಬೇತಿಗಳು, ಮೋಟಿವೇಶ್ನಲ್ ಸ್ಪೀಚ್ ಮಾಡೋರಿಗೆ ಇರೋಷ್ಟು ಡಿಮಾಂಡ್ ಬೇರೆ ಎಲ್ಲ ಕಡೆ ಇದೆ. ನಮ್ಮ ಹತ್ರ ಏನೂ ಇಲ್ಲ, 0 ಲೆವೆಲ್ದೊಳಗೆ ಇದ್ದೀವಿ. ಇವತ್ತಿಗೂ ಹೇಳ್ತೀನಿ, ಇವತ್ತಿಗೂ ಸಮೇತ ನಮ್ಮ ಕರ್ನಾಟಕ ಇಷ್ಟೆಲ್ಲ ಮುಂದೆ ಹೋಗ್ಯದಂತೇವ್ ಜಿಲ್ಲೆಗೆ ಒಬ್ಬರು ಸಮೇತ ವ್ಯಕ್ತಿತ್ವ ವಿಕಸನಕಾರರು ಇಲ್ಲ. ಆದ್ರೂ ನಿಜವಾಗ್ಲೂ ಹೇಳ್ತೀನಿ, ಇದ್ರದ್ದು ಭಾಳ ಅವಶ್ಯಕತೆ ಇದೆ. ಇದು ಯಾವಾಗ ಗೊತ್ತಾಗ್ತು ಸರ್ಕಾರಕ್ಕೆ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಂದನ್ನು ಸಮೇತ ಪ್ರಯತ್ನಪೂರ್ವಕವಾಗಿ ಮಾಡಿದಾಗ ಮಾತ್ರ ನಮಗೆ ಸಾಧ್ಯ ಆಗ್ತದೆ. ಬೇರೆ ಉದಾಹರಣೆ ತಗೊಳ್ಬೋದು ಬೇಡ, ಭಾಳ ಬೆಸ್ಟ್ ಉದಾಹರಣೆ ಯಾವುದು ಅಂದ್ರೆ, ನಾವು ತಾಯಿಯ ಗರ್ಭದಿಂದ ಹೊರಗೆ ಬರ್ತೀವಿ ನೋಡ್ರಿ, ಆ ಹೊರಗೆ ಬರುವಾಗ ಸಮೇತ ಅದು ಎಷ್ಟು ಪ್ರಯತ್ನ ಇತ್ತು ತಾಯಿದು ಯೋಚನೆ ಮಾಡ್ರಿ.
ಹಂಗಂತ ನಾವು ಪ್ರಯತ್ನ ಮಾಡಿಲ್ಲ ಅಂತಿಲ್ಲ, ನಾವು ಹೊರಗೆ ಬರೋ ಪ್ರಯತ್ನ ಮಾಡೀವಿ. ಹೊರಗಿರುವಂಥ ವಾತಾವರಣದಲ್ಲಿರುವಂಥ ಯಾರು ಡೆಲಿವರಿ ಮಾಡ್ತಾ ಇದ್ರು ನೋಡ್ರಿ ಡಾಕ್ಟರ್, ಅವರು ಪ್ರಯತ್ನ ಮಾಡಿದ್ರು. ತಾಯಿ, ನಾವು, ಡಾಕ್ಟರ್ 3 ಜನ ಪ್ರಯತ್ನ ಮಾಡಿದಾಗ ಭೂಮಿಗೆ ಬಂದೀವಿ. ಎಷ್ಟು ಕೋಶಿಶ್ ಅದ ಲೆಕ್ಕ ಹಾಕ್ರಿ, ನೀವು ಯೋಚನೆ ಮಾಡಿರಿ. ಅದೆಲ್ಲ ಏನೂ ನೆನಪಿಲ್ಲ ನಮಗೆ. ಬರೇ ಹಣೆಬಾರ ಅನ್ನೋದು, ಅಳೋದು, ಇಲ್ಲ ಅವ್ರದ್ದು ಉದಾಹರಣೆ ತೊಗೊಳ್ಳೋದು, ಅಥವಾ 10 ವರ್ಷದಿಂದ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಸಂಸಾರದೊಳಗೆ, ಹಿಂಗಾಯಿತು, ಅದು ಗಂಡ ಆಯಿತು, ಮಕ್ಕಳಾಯಿತು, ಅತ್ತೆ ಆಯಿತು. ಸೊ ಎಲ್ಲನೂ ಅದೇ ನಿಮಿತ್ತ, ಅದೇ ಅನುಕಂಪ. ಇದೆಲ್ಲವನ್ನು ಒಂದು ಸಲ ತೆಗೆದು ಹಾಕ್ರಿ. ನನ್ನ ಹತ್ರ ಇರುವಂಥ ಶಕ್ತಿ ಸಾಮರ್ಥ್ಯ ಇವತ್ತು ಪ್ರಾರಂಭ ಮಾಡಿದ್ರೆ ನಾನು ಏನು ಮಾಡ್ಬೋದು? ನಾನು ಯಾವಾಗಲೂ ಇಂಥ ಚಾಲೆಂಜ್ ತೊಗೋತೀನಿ. ಇವತ್ತು ನಾನು ಭಾಳ ಸಲ ಹೇಳ್ತಾರೆ, ಈಗ 38 ವಯಸ್ಸಾಗ್ಯದ, ಈಗೇನು PhD ಮಾಡ್ತೀರಿ, ಈಗೇನು ಡಾಕ್ಟ್ರೇಟ್ ತೊಗೋತೀರಿ? ಹೋಗ್ಲಿ, 60 ವಯಸ್ಸು ತನಕ ನಡೀತದಲ್ಲ, ಹೋಗ್ಲಿ. ಎಷ್ಟೋ ಸಲ ನಿಮ್ಗೆ ಹೇಳ್ತೀನಿ, ಸತ್ ಮೇಲೂ ಸಮೇತ ಗೌರವ ಡಾಕ್ಟ್ರೇಟ್ ತೊಗೊಂಡವ್ರ ಡಾಕ್ಟ್ರೇಟನ್ನು ಅಲ್ಲಿ ತನಕ ಪುರ್ಸತ್ತೆ ನಾನು ಯಾವತ್ತೂ ಯೋಚನೆ ಮಾಡೋದಿಲ್ಲ, ಪ್ರಯತ್ನ ಮಾತ್ರ ಬಿಡುವುದಿಲ್ಲ. ಹಾಗಾಗಿ ಪ್ರಯತ್ನದ ಕಡೆಗೆ ನಾವು ಹೆಚ್ಚಿನ ಯೋಚನೆಗಳನ್ನು ಮಾಡೋಣ. ಜೊತೆಗೆ ನಿಮಗೊಂದು ಗೊತ್ತಿರಲಿ, ಕಾನ್ಸ್ಟ್ಯಾಂಟಿನೋಪಲ್ ಅನ್ನುವಂಥದ್ದು ಒಂದು ಯುರೋಪ್ ದೇಶದಲ್ಲಿ ಏನಾಗ್ತು ಅಂದ್ರೆ, ಆ ಬಾಗಿಲನ್ನು ಮುಚ್ಚಾಕಿದ್ರು. ಅವರು ವ್ಯಾಪಾರ ಮಾಡುವಂಥ ಬಾಗಿಲನ್ನು ಮುಚ್ಚಾಕಿದ್ರು ಯುರೋಪಿಯನ್ನರು. ಅವಾಗ ಅವ್ರು ಏನು ಮಾಡಿತ್ತು, ಪೌರಾತ್ಯ ದೇಶದೊಳಗೆ ವ್ಯಾಪಾರ ನಡೀತಾ ಇತ್ತು. ಆ ಯಾವ ಮಾರ್ಗದಿಂದ, ಯಾವ ರಸ್ತೆ ಮಾರ್ಗದಿಂದ ವ್ಯಾಪಾರ ನಡೀತಿತ್ತು ನೋಡ್ರಿ, ಅದನ್ನೇ ಅವ್ರು ಯುರೋಪಿನವರು ಮುಚ್ಚಿಬಿಟ್ರು. ಆದ್ರೆ ಅವತ್ತಿನ ಸಮಾಜಕ್ಕೆ ಬಹಳಷ್ಟು ತೊಂದರೆ ಐತಿ. ಈಗ ವ್ಯಾಪಾರ ಮಾಡಲಿಲ್ಲ ಅಂದ್ರೆ ಬದುಕೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರು ಏನು ಮಾಡಿದ್ರು ಅಂದ್ರೆ ಜಲಮಾರ್ಗವನ್ನು ಕಂಡು ಹಿಡಿದ್ರು. ಗೊತ್ತಿರಲಿ ನಿಮ್ಗೆ, ಅಮೇರಿಗೋ ವೆಸ್ಪುಸಿ ಅನ್ನುವಂಥ ಒಬ್ಬ ನಾವಿಕ ಅಮೇರಿಕವನ್ನೇ ಕಂಡುಹಿಡಿದನು, ಅಮೇರಿಕ ಖಂಡವನ್ನೇ ಕಂಡುಹಿಡಿದನು. ಆ ಜಲಮಾರ್ಗದಿಂದನೇ ಗೊತ್ತಾಗ್ಯದ ನಮ್ಮದು ಜಗತ್ತಿನಲ್ಲಿ ಎಷ್ಟು ಖಂಡಗಳಿವೆ ಅಂತ. ಒಂದು ವೇಳೆ ಅದು ಮುಸ್ತಿಲ್ಲ ಅಂತ ತಿಳ್ಕೊರಿ, ಇವತ್ತಿಗೂ ಭಾರತ ಇದೇ ತೋಡ ಜಗತ್ತದ ಏನೂ ಗೊತ್ತಿರಲಿಲ್ಲ. ಹಾಗಾಗಿ ಎಷ್ಟೆಷ್ಟು ಸಮಸ್ಯೆಗಳು ಬರ್ತಾವೆ ನೋಡ್ರಿ, ಅಷ್ಟಷ್ಟು ನಾವು ಮತ್ತೆ ಮುಂದೆ ಹೋಗೋ ಪ್ರಯತ್ನ ಮಾಡಬೇಕು. ಮತ್ತೊಂದು ಬೆಳಕನ್ನು ಹುಡ್ಕೋ ಪ್ರಯತ್ನ ಮಾಡಬೇಕು. ಅಲ್ಲೇ ಕುಸಿದು ಬಿದ್ದೀವಂತ ತಿಳ್ಕೋರಿ, ನಡೆಯೋದಿಲ್ಲ. ವಾಸ್ಕೋಡಿಗಮ ಭಾರತವನ್ನು ಕಂಡು ಹಿಡಿದ್ರು ಅಂತ ಇತಿಹಾಸದಾಗ ಓದ್ತೀವಿ. ಅದು ಎಷ್ಟು ಕಷ್ಟ ಇತ್ತು, ಎಷ್ಟು ಸಂಘರ್ಷ ಇತ್ತು, ಅದು ಫಲಿತಾಂಶ ಇತ್ತು ಭಾರತಕ್ಕೆ ಬರಬೇಕು ಅಂತ, ಅದ್ರ ಹಿಂದೆ ಪ್ರಯತ್ನನೂ ಇತ್ತು. ಹಾಗಾಗಿ ಪ್ರಯತ್ನ ಮತ್ತು ಫಲಿತಾಂಶ ಏನವ ನೋಡ್ರೆ, ಒಂದು ನಾಣ್ಯದ 2 ಮುಖ ಇರ್ಬೋದು. ಆದರೂ ಸಮೇತ ಫಸ್ಟ್ ಪ್ರಯತ್ನದ ಮೇಲೆ ಫೋಕಸ್ ಮಾಡಬೇಕು. ಪ್ರಯತ್ನದ ಮೇಲೆ ನಾವು ಏನಾದರೂ ಫೋಕಸ್ ಮಾಡಿಲ್ಲ ಅಂತ ತಿಳ್ಕೊರಿ, ಏನೂ ಸಾಧನೆ ಸಾಧ್ಯ ಇಲ್ಲ. ಜೊತೆಗೆ ಭಾಳ ಸಲ ನಾವು ಮಾಡೋ ಎಡವಟ್ಟು ಎಲ್ಲಿ ಅಂತ ಹೇಳ್ತೀನಿ ನಿಮಗೆ, ರಿಯಲ್ ಆಗಿ ಹೇಳ್ತೀನಿ. ಅದು ಯಾವುದು ಅಂದ್ರೆ ಸೆಲ್ಫ್ ಡಿಸಿಷನ್ ತೊಗೊಂಬಲ್ಲ. ನಾವು ಯಾವತ್ವಿ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಹೋಗಿರ್ತೀವಿ, ಭಾಳ ಅನುಭವ ಇದ್ದಿರ್ತದೆ, ವಯಸ್ಸು ಹೆಚ್ಚಾಗಿರ್ತದೆ, ಎಲ್ಲನೂ ಇರ್ತದೆ, ನಮ್ಗೆ ಏನೂ ಕಡಿಮೆ ಇರಲ್ಲ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲನೂ ಇದ್ದಿರ್ತದೆ. ಆದ್ರೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರೋದಿಲ್ಲ. ಸೆಲ್ಫ್ ಡಿಸಿಷನ್ ತೊಗೊಂಬಲ್ದಂಗೆ ನಾವೇನು ಮಾಡ್ತೀವಿ ಅಂದ್ರೆ, ಇನ್ನೊಬ್ರಿಗೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಬ್ರಿಗೆ ಯಾರಿಗೆ ಕೇಳ್ತೀರಿ ಅಂದ್ರೆ, ಅವರು ಭದ್ರ ಇರ್ತಾರೆ, ಅವ್ರು ಈ ಫೀಲ್ಡ್ದಾಗ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ, ಇನ್ನೊಂದು ಯಾವುದೋ ಫೀಲ್ಡ್ನಾಗ ಯಶಸ್ವಿ ಇದ್ದಿರ್ತಾರೆ. ನಾನು ಅವ್ರಿಗೆ ಅವಮಾನ ಮಾಡ್ತಾ ಇಲ್ಲ, ಭಾಳ ಯಶಸ್ವಿ ಇರ್ಬೋದು. ಆದರೆ ನಾವು ಯಾವ ಫೀಲ್ಡ್ನೊಳಗೆ ವರ್ಕ್ ಮಾಡ್ಬೇಕು ಅಂದ್ಕೊಂಡಿವಿ ನೋಡ್ರಿ, ಆ ಫೀಲ್ಡ್ದಾಗ ಅವ್ರಿಗೆ 0 ಲೆವೆಲ್ ಏನೂ ಗೊತ್ತಿರೋದಿಲ್ಲ. ಆದ್ರೆ ಅವ್ರು ಏನು ಮಾಡ್ತಾರೆ, ಅವ್ರು ಯಾವ ರೀತಿ ನಮಗೆ ಮಾಹಿತಿ ಕೊಟ್ಟಿರ್ತಾರಂದ್ರೆ, ಅವರು ಆ ಕ್ಷೇತ್ರದಲ್ಲಿ ಎಷ್ಟು ಕಷ್ಟಪಟ್ಟರು, ಅವ್ರು ಮುಂದೆ ಬರ್ಲಿಕ್ಕಾಗಲಿಲ್ಲ, ಪ್ರಯತ್ನ ಮಾಡಿದ್ರು, ಫಲಿತಾಂಶ ಆಗಿಲ್ಲ ಅಂದ್ಕೊಂಡು ಅವ್ರೇನು ಮಾಡ್ತಾರೆ, ಅದೇ ವಿಚಾರಗಳನ್ನು ತಂದು ನಮ್ಮ ತಲೆಗಳು ತುಂಬಿರ್ತಾರೆ. ನಾವೇನು ಯೋಚನೆ ಮಾಡ್ತೀವಿ ಅಂದ್ರೆ, ಇಷ್ಟು ದೊಡ್ಡವರ, ಇಷ್ಟು ಅನುಭವರ, ಅವ್ರು ಹೇಳ್ಯಾರಂದ್ರೆ ಈ ಮಾರ್ಗ ಸರಿ ಇಲ್ಲ ಅಂತ ಬಿಟ್ಟು ಹಾಕ್ತೀವಿ. ಅದ್ರ ನಿಜವಾಗ್ಲೂ ಹೇಳ್ತೀನಿ, ನಾವು ಅಂದುಕೊಂಡಿರುವಂತಹ ಮಾರ್ಗದಲ್ಲಿ 100 ಇಲ್ಲ 1000 ಜನ ಯಶಸ್ವಿ ಆಗಿದ್ದು ಅದ. ಆ ಕಾಂಜಿ ಪಿಂಜಿ 1-2 ಯಾವ ಸೋತಿರ್ತಾವ ನೋಡ್ರಿ, ಅವು ಸೋತಿನ ಉದಾಹರಣೆ ತಗೊಳ್ಳೋದು, ತಾನು ಸೋತು ಕುಂತು ಕೂಡೋದದ ನೋಡ್ರಿ. ಅದಕ್ಕೆ ಭಾಳ ಸಲ ಹೇಳ್ತೀನಿ, ಸೋಲಿನ ಉದಾಹರಣೆಗಳು ಸಮಾಧಾನಕ್ಕೆ ಬೇಕು ನಮಗೆ. ಸಮಾಧಾನ, ಈಗ ನಾನು ಸೋತೀನಿ, ನನಗೆ ಅವತ್ತಿನ ಮಟ್ಟಿಗೆ ಸಮಾಧಾನ ಬೇಕು, ಒಂದು ಸಂಧಾನ ಬೇಕು ನನಗೆ. ಅದಕ್ಕಾಗಿ ನಾನು ಇನ್ನೊಬ್ರು ಸೋತಾರನ್ನ ಯೋಚನೆ ಮಾಡಬೇಕು. ಅವರು ಅಷ್ಟೆಲ್ಲ ಮಾಡಿದ್ರು, ಸೋತ್ರಲ್ಲ, ಹೋಗ್ಲಿ ನಂದೇನದ ಅಂತ ಈಗ ಸಮಾಧಾನಕ್ಕೆ ಬೇಕು. ಹಂಗಂತ ಅವ್ರದೇ ಉದಾಹರಣೆನ ಲೈಫ್ ಟೈಮ್ ಇಟ್ಕೊಂಡ್ರೆ ಮತ್ತೆ ಏನಾಯ್ತು ಹೇಳ್ರಿ, ಅವ್ರೇನು ಸಾಧಕರಾಯ್ತ? ಸಾಧ್ಯ ಇಲ್ಲ. ಹಾಗಾಗಿ ಮತ್ತೆ ನಾನು ಪ್ರಯತ್ನ ಮಾಡಬೇಕು, ಮತ್ತೆ ಸಾಧಿಸ್ಬೇಕಂದ್ರೆ ಸಾಧಕರ ಯೋಚನೆಗಳನ್ನು ಮಾಡಬೇಕು. ಅಂದಾಗ ಮಾತ್ರ ಸಾಧ್ಯ ಆಗ್ತದಿಲ್ಲ, ಸಾಧ್ಯನೇ ಆಗೋದಿಲ್ಲ. ಹಾಗೆ ಜೊತೆಗೆ ನಾವು ಸಮಾಜದಲ್ಲಿ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾಗ ಪ್ರಯತ್ನ ಮಾಡೋಕ್ಕೂ ನಾವು ತಯಾರಿದ್ದೀವಿ. ಫಲಿತಾಂಶ ಬರ್ತದಂತ 100% ನಮ್ಗೆ ಗೊತ್ತಿರ್ತದೆ. ಇನ್ನೂ ಒಂದು ದೊಡ್ಡ ಹೊಡೆತ ಬೀಳ್ತದೆ. ಅದು ಯಾವುದು ಅಂದ್ರೆ, ಸಮಾಜದಲ್ಲಿ ಯಾರಾದರೂ ಏನಾದರೂ ಅಂತಾರೆ ಅನ್ನುವಂಥದ್ದು ನಿಂದನೆಗೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ ನೋಡ್ರಿ, ನಿಂದಕ್ ನೀರೇ ರಾಖಿ ಅಂಗನ್ ಕುಟಿ ಛವಾಯ್, ಬಿನ್ ಪಾನಿ ಸಾಬೂನ್ ಬಿನಾ ನಿರ್ಮಲ್ ಕರೆ ಸುಬಾಯ್ ಅಂತ. ಅಂದ್ರೆ ಈ ನಿಂದಕರು ಎಲ್ಲಿರ್ಬೇಕಂದ್ರೆ ನಮ್ದು ಅಂಗಳದೊಳಗೆ ಇರ್ಬೇಕಂತ. ನೀರಿಲ್ದೇನೆ, ಸಾಬೂನ್ ಇಲ್ದೇನೆ ನಮಗೆಲ್ಲ ಸ್ವಚ್ಛ ಮಾಡ್ತಾರೆ ಅನ್ನುವಂಥದ್ದು ಅದ ನೋಡ್ರಿ, ಅದು 100% ಕರೆಕ್ಟ್. ಆದ್ರೂ ನಾವು ಎಲ್ಲದಕ್ಕೆ ಹೆಚ್ಚಿಗೆ ಹೆದರೋದು ಯಾರಿಗೆ ಅಂದ್ರೆ ಜನರಿಗೆ. ಅದಕ್ಕೆ ಸಂದೀಪ್ ಮಹೇಶ್ವರಿ ಅನ್ನುವಂಥ ವ್ಯಕ್ತಿತ್ವ ವಿಕಸನಕಾರರು ಹೇಳೋ ಒಂದು ಮಾತು ಯಾವುದಂದ್ರೆ, ಸಬ್ಸೆ ಬಡ ರೋಗ ಕ್ಯಾಕ ಹೆಂಗೆ ಲೋಗ ಅಂತ. ನಮ್ಗೆಲ್ಲಕ್ಕ ದೊಡ್ಡ ರೋಗ ಯಾವುದು ಅಂದ್ರೆ ಜನ ಏನಂತಾರೋ, ಯಾವ ಜನ ಏನು ಅನ್ನೋದಿಲ್ಲ. ಯಾಕೆ ಜನ ನಮ್ಗೆ ಅಂತಾರಂದ್ರೆ, ಅವ್ರಿಗೆ ಗೊತ್ತಿರ್ತದೆ ನಾವು ಅನ್ಸ್ಕೊಳಕ್ಕೆ ತಯಾರಿದ್ದೀವಂತ. ನಮ್ಮ ಕೆಪಾಸಿಟಿ ಯಾರಿಗೆ ಗೊತ್ತದ ನೋಡ್ರಿ, ಏನೂ ಆವಾಜ್ ಮಾಡಲ್ಲ ಅವರು.
ನಿಮ್ಗೆ ಗೊತ್ತಿರಲಿ, ನಮ್ಮ ಸಾಮರ್ಥ್ಯದ ಮೇಲೆ, ನಮ್ಮ ಶಕ್ತಿಯ ಮೇಲೆ ನಮಗೆ ಏನಾದರೂ ದೃಢವಾದ ವಿಶ್ವಾಸ ಇದೆ ಅಂದ್ರೆ ಆ ಸಮಾಜ ನಮಗೆ ಏನು ಅನ್ನೋದಿಲ್ಲ. ಮತ್ತು ಅನ್ನುವಾಗೂ ಒಳಗೆ ಗೊತ್ತಿರ್ತದೆ ಇವ್ರು ಹೆಂಗೂ ಮಾಡ್ತಾರಂತ, ಆದರೂ ತಡೆಯೋ ಪ್ರಯತ್ನವನ್ನು ಮಾಡ್ತಾರೆ. ನಿಲ್ಲಿಸುವಂಥ ಯೋಚನೆ ಅವ್ರ ಹತ್ರ ಇರ್ತದೆ. ಬೇರೆ ಬೇರೆ ಯೋಜನೆಗಳು ಮಾಡಿ ನೆಗೆಟಿವ್ ಎಲ್ಲ ಬಂದು ಮನೆ ತನಕ ಹೇಳಿರ್ತಾರೆ, ಹೋಗ್ಲಿ ನನಗೆ ಹೋಗ್ಲಿ, ನನ್ನ ಗಂಡಗೆ ಹೇಳಿರ್ತಾರೆ, ಅತ್ತೆಗೆ ಹೇಳಿರ್ತಾರೆ, ಮಾವಿಗೆ ಹೇಳಿರ್ತಾರೆ. ಆದ್ರೆ ಯಾವತ್ತೂ ಸಮೇತ ಯಾವುದು ಕೇಳಬೇಡ್ರಿ. ಒಂದ್ಸಲ ಕುಂತು ಯೋಚನೆ ಮಾಡ್ಬೇಕು. ಒಂದು ಕೆಲಸ ಮಾಡ್ಲತ್ತೀನಿ, 2 ಆಪ್ಷನ್ಸ್ ಇರ್ತೇವೆ, ಒಂದು ಸೋಲ್ ಇರ್ತದೆ, ಒಂದು ಗೆಲುವು ಇರ್ತದೆ. ಸೋಲ್ ಬಂತು ಅಂತ ತಿಳ್ಕೊರಿ, ಏನೂ ವ್ಯತ್ಯಾಸ ಆಗೋದಿಲ್ಲ, ಅದು ಅಲ್ಲಿ ಅನುಭವ ಬಂದಿರ್ತದೆ, ಅದು ಇನ್ನೊಂದು ಫೀಲ್ಡ್ ಒಳಗೆ ಕೆಲಸ ಆಗಿರ್ತದೆ. ಗೆಲುವು ಬಂತಲ್ಲ ಭಾಳ ಚಂದ ಆಯಿತು, ಮುಂದೆ ನಡೆಯೋದಷ್ಟೇ. ಆದ್ರೆ ನಾವು ಭಾಳ ಸಲ ಏನು ಮಾಡ್ತೀವಿ, ಡಿಸಿಷನ್ ಬೇರೆಯವ್ರಿಗೆ ಕೊಡ್ತೀನಿ. ನಂದು ವೈಯಕ್ತಿಕ ನೀವು ಏನಾದರೂ ಕೇಳಿದ್ರೆ ನಾನು ಯಾವತ್ತೂ ಹೇಳ್ತೀನಿ, ನಂದು ಸೆಲ್ಫ್ ಡಿಸಿಷನ್ನೇ ತೊಗೋತೀನಿ. ನಾನು ಕೇಳೋದಿಲ್ಲ, ನನ್ನ ಗಂಡಗೂ ಕೇಳೋದಿಲ್ಲ. ಆದ್ರೂ ನಿಮ್ಗೆ ಅನ್ಸೋದು ಹಂಗೆ ಹೆಂಗ್ರಿ, ನೀವು ಹೆಂಗೆ, ನಾನು ಕೇಳೋದಿಲ್ಲ, ಆದ್ರೆ ಹೇಳ್ತೀನಿ ನಾನು ಇಂಥದ್ದು ಒಂದು ಡಿಸಿಷನ್ ತೊಗೊಂಡಿನಿ, ನನಗೆ ಹೆಲ್ಪ್ ಮಾಡಿರಿ. ನೀವು ಹೆಲ್ಪ್ ಮಾಡೋದಿಲ್ಲಲ್ಲ, 6 ತಿಂಗಳು ವರ್ಷ ಟೈಮ್ ಕೊಡ್ರಿ ಅಷ್ಟೇ. 2 ಮಾಡಬೇಕು, ಒಂದು ಹೆಲ್ಪ್ ಮಾಡಬೇಕು, ಇಲ್ಲ ಅಂದ್ರೆ ನನಗೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ಬೇಕು ಅಷ್ಟೇ. ಅಷ್ಟಕ್ಕೆ ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ನೋ ಕಾಂಪ್ರಮೈಸ್. ನನಗೆ ಮಾಡ್ರಿ ಗಿಡಾಸೋದು ಹೇಳೋದು ಅದೆಲ್ಲ ನನಗೆ ಸಾಧ್ಯನೇ ಇಲ್ಲ. ಹಾಗಾಗಿನೂ ಸಮೇತ ಭಾಳ ಸಲ ಸೋತೀನಿ. ಎಲ್ಲನೂ ಗೆಲುವಾಗ್ಯದಂತಿಲ್ಲ, ಸೋತೀನಿ, ಆದರೂ ಅಲ್ಲೂ ಒಂದಿಷ್ಟು ಕಲ್ತು ಹೊರಗೆ ಬಂದೀನಿ. ಹಾಗಾಗಿ ಸೆಲ್ಫ್ ಡಿಸಿಷನ್ ತೊಗೊಳಕ್ಕೆ ಕಲೀರಿ. ಭಾಳ ಸಲ ನಾವು ಮಾಡೋದು ವ್ಯತ್ಯಾಸ ಇದೆ. ಯಾರಿಗೋ ಕೇಳೋದು, ಅವ್ರಿಗೆ ಕೇಳ್ದ, ಇವ್ರಿಗೆ ಕೇಳ್ದ, ಅದು ಇಲ್ಲ. ಏನೂ ಮಾಡಬೇಡ್ರಿ, ಓನ್ಲಿ ಪ್ರಯತ್ನ ಮಾಡಿರಿ, ಮುಂದೆ ಹೆಜ್ಜೆ ಹಾಕ್ತಾ ಇರಿ. ಒಂದಲ್ಲ ಒಂದು ದಿವಸ ಫಲಿತಾಂಶ ಸಿಕ್ಕೇ ಸಿಗ್ತದೆ. ಯಾಕಂದ್ರೆ ಪ್ರಯತ್ನದ ಮತ್ತೊಂದು ಅರ್ಥನೇ ಪರಮಾತ್ಮ ಅಂತ. ಅವನು ಯಾವತ್ತು ಫಲಿತಾಂಶ ಕೊಟ್ಟಿರ್ತಾನೆ. ಯಾರಿಗೆ ಸ್ವಲ್ಪ ಭಾಳ ಬೇಗ ಸಿಕ್ಕಿರ್ತದೆ, ಯಾರಿಗೆ ಸ್ವಲ್ಪ ನಿಧಾನಕ್ಕೆ ಸಿಕ್ಕಿರ್ತದೆ. ನಿಧಾನಕ್ಕೆ ಸಿಗ್ಲಿಕ್ಕೂ ಸಮೇತ ಕಾರಣ ಇರ್ತಾವೆ. ಯಾಕಂದ್ರೆ 100% ಫೋಕಸ್ ಮಾಡೋದಿಲ್ಲ, ಅವರು 100% ವರ್ಕ್ ಮಾಡೋದಿಲ್ಲ. ಅವ್ರು ಒಂದು ಮಾಡ್ತಾರೆ, ಒಂದು ಬಿಡ್ತಾರೆ. ನಿಮಗೆ ಮೊನ್ನೆ ಒಂದ್ಸಲ ಹೇಳ್ದೆ ನೋಡ್ರಿ, ಈಗ ಕಬ್ಬಿಣವನ್ನು ಕರಗಿಸ್ಬೇಕಾಗ್ಯದಂದ್ರೆ ಮೇಣದ ಬತ್ತಿ ಮೇಲೆ ಇಟ್ಟರೆ ನಡೆಯಲ್ಲ. ಅದಕ್ಕೆ ಅದರದೇ ಆದ ಶಾಖ ಕೊಡಬೇಕು, ಅದರದೇ ಡಿಗ್ರಿಯೊಳಗೆ ಅದಕ್ಕೆ ಕುದಿಸ್ಬೇಕು, ಅದಕ್ಕೆ ಬೆಂಕಿ ಕೊಡ್ಬೇಕು. ಅಂತ ಕೆಂಡದೊಳಗೆ ಹಾಕಿದ್ರೆ ಅವಾಗ ಕಬ್ಬಿಣ ತಂದು ರೂಪ ಸ್ವರೂಪ ಎಲ್ಲ ಬದಲಾವಣೆ ಮಾಡ್ಕೊಡ್ತದೆ. ನಾವೇನು ಮಾಡ್ತೀವಿ, ಕಬ್ಬಿಣದಂಥ ಒಂದು ಕೆಲಸ ಇದ್ದಿರ್ತದೆ, ಅದಕ್ಕೆ ಯಾವ ಪ್ರಯತ್ನ ಕೊಡ್ತೀವಿ ಅಂದ್ರೆ ಮೇಣಬತ್ತಿ ಹಚ್ಚಿ ಮೇಲೆ ಕಬ್ಬಿಣ ಇಡ್ತೀವಿ. ಸಾಧ್ಯ ಅದೇನು, 1 ವರ್ಷ ಇಡ್ರಿ, ಅದು ಕರಗೋದಿಲ್ಲ, ಕಬ್ಬಿಣ ಏನೂ ಆಗೋದಿಲ್ಲ. ಯಾಕಂದ್ರೆ ಅದಕ್ಕಿಂತನೂ ಹೆಚ್ಚಿಗೆ ಶಕ್ತಿ ಮೇಣಬತ್ತಿಯೊಳಗಿರುವಂತಹ ಬೆಂಕಿಗಿಂತನೂ ಈ ಕಬ್ಬಿಣದೊಳಗೆ ಕರಗಲಾರ್ದಂಥ ಶಕ್ತಿ ಭಾಳ ದೊಡ್ಡದಿರ್ತದೆ. ಆಮೇಲೆ ಒಂದು ಗಾಳಿ ಬಂತಂದ್ರೆ ಮೇಣಬತ್ತಿನೂ ಅತ್ತೆ, ಕಬ್ಬಿಣನೂ ಅತ್ತೆ, ಮತ್ತೆ ನಾವು ಕೈ ಸುಟ್ಕೊಳ್ತೀವಿ ಭಾಳ ಸಲ. ಹಾಗಾಗಿ ಯಾವ ಕೆಲಸವನ್ನು ಎಷ್ಟು ಎಫರ್ಟ್ ಹಾಕಬೇಕು, ಎಷ್ಟು ಶಕ್ತಿ ಸಾಮರ್ಥ್ಯದಿಂದ ಮಾಡಬೇಕು, ಯಾವಾಗಲೂ ಚಾಲೆಂಜ್ ಆಗಿ ತೊಗೊಂಡು ಮಾಡ್ಬೇಕು ನೋಡ್ರಿ. ನಾನಂತೂ ಹಿಂಗೆ ಅನ್ಕೊಂಡಿನಿ. ಇಲ್ಲಾಂದ್ರೆ ಮಾಡಲಿಕ್ಕೆ ಹೋಗ್ಬಾರ್ದು. ಭಾಳ ಸಲ ಹೇಳ್ತೀನಿ, ಸುಮ್ಮನೆ ನಿಮ್ಮ ಈ ಖೋ ಖೋ ಮತ್ತು ಕಬಡ್ಡಿ 2 ಆಟವ ನೋಡ್ರಿ, ಅವು ಭಾರಿ ನನಗೆ ಇಂಟ್ರೆಸ್ಟ್ ಅನಿಸ್ತಿರ್ತಾವೆ. ಯಾವಾಗಲೂ ನಾವು ಏನು ಮಾಡ್ತೀವಿ ಅಂದ್ರೆ ನಮ್ಮ ಜೀವನದಾಗ ಖೋ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಹಂತದ ತನಕ ಓಡ್ತೀವಿ, ನಮ್ಮ ಕೈಲಾಗಲ್ಲ ಅಂತ ಗೊತ್ತಿರ್ತದೆ ನೋಡ್ರಿ, ಇನ್ನೊಬ್ರಿಗೆ ಖೋ ಕೊಡ್ತೀವಿ, ಅವ್ರು ಓಡ್ಲಿ ಅಂತೀವಿ, ನಾವು ರಿಲ್ಯಾಕ್ಸ್ ಮೈಂಡ್. ಅದ್ರ ಕಬಡ್ಡಿ ಹಂಗಿಲ್ಲ, ಹೋದ್ರೆ ಅತ್ತೆ ಬಂದ್ರೆ ಇತ್ತೆ 2 ಮಾಡ್ಬೇಕು, ಕಬಡ್ಡಿ ಆಡೋದು ಕಲಿಬೇಕು. ಅಂದ್ರೆ ಡಿಸಿಷನ್ ತೊಗೊಳೋದ್ರ ಜೊತೆಗೆ ನನ್ನ ಸಾಮರ್ಥ್ಯದ ಮೇಲೆ ನನಗೆ ನಂಬಿಕೆ ಇರಬೇಕು. ನಾನು ಖೋ ಕೊಡ್ಲತ್ತೀನಿ, ಇನ್ನೊಬ್ಬರು ಸಹಾಯ ತೊಗೊಳತ್ತೀನಿ ಅಂದ್ರೆ ಅವ್ರು ಎಷ್ಟು ತನಕ ಓಡ್ತಾರೆ, ಮತ್ತೆ ಅವ್ರು ಬಂದು ನನಗೆ ಖೋ ಕೊಡ್ತಾರೆ. ಇದು ಯಾವತ್ತೂ ಆಗಬಾರ್ದು. ಇದು ಜೀವನದಲ್ಲಿ ಯಾವತ್ತೂ ಸರಿ ಹೋಗೋದಿಲ್ಲ ಅಂತೇಳಿ ಅನ್ಕೊಂಡಿನಿ. ಹಾಗಾಗಿ ಕಬಡ್ಡಿ ಆಡೋದಕ್ಕೆ ಕಲೀರಿ. ಬರ್ರಿ, ಒಂದ್ಸಲ ಫೀಲ್ಡ್ದೊಳಗೆ ಇಳಿರಿ, ಅನುಭವ ತಗೋರಿ, ಏನು ಫರಕ್ ಬೀಳಲ್ಲ, ಏನಿಲ್ಲ. ಆದ್ರಿಂದ ಆಯ್ತು, ಲಾಸ್ಟಿಗೆ ಏನಾಗ್ತದೆ ಹೇಳ್ರಿ, ಏನಾಗಿರ್ತದೆ, ಸೋತಿರ್ತೀವಿ, ಒಂದಿಷ್ಟು ಏನೋ ಕೈಲಿಂದ ಲಾಸ್ ಆಗಿರ್ತದೆ, ಏನೋ ಫರಕ್ ಏನು ತೊಗೊಂಡಿವಿ ಎಲ್ಲ ಇಲ್ಲಿಂದೇ ತೊಗೊಂಡಿವಿ, ಅದಂತೂ ಗ್ಯಾರಂಟಿ ಅದ. ಏನು ಕೊಡ್ತಾ ಇದ್ದೀವಿ ಇಲ್ಲೇ ಕೊಡ್ತಾ ಇದ್ದೀವಿ. ಸಂಗಟ ಅಂತೂ ಏನು ಒಯ್ಯೋದು ಇಲ್ಲ, ಸಾಧ್ಯನೇ ಇಲ್ಲ. ಏನಾದರೂ ಒಯ್ಬೇಕಂದ್ರೆ ಒಂದಿಷ್ಟು ಜ್ಞಾನ ಒಯ್ಬೇಕು, ಒಂದಿಷ್ಟು ಅನುಭವ ಒಯ್ಬೇಕು. ಯಾಕಂದ್ರೆ ಕೊನೆಯ ದಿನ ಎಲ್ಲರೂ ಹೇಳೋದು ಅದೇ, ಶವದ ಹಿಂದೆ ಆಡೋ 2 ಮಾತು, ಒಂದು ಭಾಳ ಒಳ್ಳೆಯವರು, ಒಂದು ಭಾಳ ಕೆಟ್ಟದ್ದು. ಈ ಭಾಳ ಒಳ್ಳೇದು ಭಾಳ ಕೆಟ್ಟದ್ದು 2 ಪದ ಒಂದೇ. ನಾವು ಎಷ್ಟು ಪ್ರಯತ್ನಶೀಲರು ಇದ್ದೀವಿ ಅನ್ನುವಂಥ ಮಾತಿಟ್ಟುಕೊಂಡೇ ಅವ್ರು ಒಳ್ಳೆಯವರು ಅಂತ ಹೇಳ್ತಿರ್ತಾರೆ. ಎಲ್ಲರಿಗೆ ಹೆಲ್ಪ್ ಮಾಡ್ತಿರ್ತೀವಿ, ಮಾತಾಡ್ತೀವಿ, ಕೇಳ್ತೀವಿ, ಹೇಳ್ತೀವಿ. ನಮ್ಮ ಸ್ವಸಮಯವನ್ನು, ನಮಗಿರುವಂಥ ಪರ್ಸನಲ್ ಸಮಯವನ್ನು ಸಮೇತ ನಾವು ಯಾರಿಗಾದರೂ ಕೊಟ್ಟಿವಿ ಅಂದ್ರೆ ಅವ್ರು ಒಳ್ಳೆಯವ್ರು ಅನ್ಕೋತಾರೆ. ಇಲ್ಲ ಅವೆಲ್ಲ ಕೊಟ್ಟಿಲ್ಲ, ನಾವೇ ಎಲ್ಲ ಬಳಸ್ಕೊಂಡಿವಿ ಆ ಎಲ್ಲ ಸಮಯವನ್ನು, ನಮ್ಮ ಸಲಿಂದ ನಾವು ಬಡ್ದಾಡಿವಿ ಅಂದ್ರೆ ಅದೇ ಮತ್ತೊಂದು ವಿರುದ್ಧ ಪದ ಬಂದಿರ್ತದೆ. ಹಾಗಾಗಿ ಯಾವಾಗಲೂ ಪ್ರಯತ್ನದ ಮೇಲೆ ಫೋಕಸ್ಸನ್ನು ಮಾಡೋಣ ಅಂತೇಳಿ ಹೇಳ್ತಾ ನನ್ನ ಸಮಯ ಆಗಿದೆ. ಸಮಯವನ್ನು ಮೀರಿ ಮತ್ತೆ 1 ನಿಮಿಷ ಹೋಗ್ಬಿಟ್ಟಿನಿ. ಹಾಗಾಗಿ ಕ್ಷಮೆಯನ್ನು ಮಾಡಿರಿ ಅಂತೇಳಿ ಹೇಳ್ತಾ, ನಮ್ಮ ಜಗನ್ನಾಥ್ ಬೋಪ್ಲೆ ಅಣ್ಣನಿಗೆ ಅನಂತ ಶರಣಾರ್ಥಿ, ಜೊತೆಗೆ ಕಪಿಲ್ ರೇಷಂಗ್ವೆ ಅಂತ ಯಾರೋ ಹೊಸಬ್ರಿದ್ದಾರೆ, ಅವರಿಗೂ ಕೂಡ ಅನಂತ ಶರಣಾರ್ಥಿ. ಜೊತೆಗೆ ನನ್ನ ಆತ್ಮೀಯ ಗೆಳತಿ ವಾಣಿ ಲೋಕಯ್ಯ ಬಂದರೆ ಭಾಳ ದಿನಗಳ ನಂತರ, ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಉಳಿದವ್ರದ್ದೆಲ್ಲ ಮೆಸೇಜ್ ಮ್ಯಾಲೆ ಹೋಗಿವೆ. ಹಾಗಾಗಿ ದಯವಿಟ್ಟು ಒಂದ್ಸಲ ಕ್ಷಮೆ ಮಾಡಿರಿ. ಹಾಗೆ ನನ್ನ ಅಮ್ಮ ಉಮಾದೇವಿ ಬಿದ್ರಿ ಅವರು ಸಮೇತ ಬಂದರೆ, ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ನಾನು ವಿರಾಮ ಸಲ್ಲಿಸ್ತೀನಿ. ಹಾಗೆ ಇವತ್ತು ದಯವಿಟ್ಟು ಯಾವ ಪ್ರಯತ್ನ ಎಲ್ಲಿ ಬಿಟ್ಟಿರಿ ಒಂದ್ಸಲ ಯೋಚನೆ ಮಾಡಿರಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಒಂದ್ಸಲ ಯೋಚನೆ ಮಾಡಿರಿ. ಇವತ್ತು ಆ ಫಲಿತಾಂಶ ಬಿಟ್ಟು ಹಾಕ್ರಿ, ಓನ್ಲಿ ಪ್ರಯತ್ನ ಸ್ಟಾರ್ಟ್ ಮಾಡಿರಿ ಸಾಕು. ನನಗಷ್ಟೇ ನೋಡ್ರಿ, ಎಲ್ಲೋ ಒಂದು ಕಡೆ ಫಲಿತಾಂಶ ನಿಮ್ಗೆ ಗೊತ್ತಿರಲಿ. ಇನ್ನೂ ಒಂದು ಸೀಕ್ರೆಟ್, ಒಂದು ಪದ ಹೇಳಿ ಮುಗಿಸ್ತೀನಿ.
ಒಂದೇ ಒಂದು ಕೆಲಸ ಭಾಳಿಲ್ಲ, 1% ಏನಾದರೂ ನಮ್ಮ ಬದುಕಿನಲ್ಲಿ ಪಾಸಿಟಿವ್ ಪರಿವರ್ತನೆ ಆದ್ರೆ 30% ಕೆಲಸಗಳು ಪಾಸಿಟಿವ್ ಆಗಿರ್ತವಂತ. 1% ಚೇಂಜಸ್ ಆಗೋದು 1% ಮಾಡಿದ್ರು 30% ಆಗಿರ್ತದೆ ಅಂತ ಇದು ಗಣಿತದೊಳಗೆ ಬಂದಿರ್ತದೆ. ಹಾಗಾಗಿ ಒಂದಿಷ್ಟು ಪ್ರಯತ್ನ ಮಾಡೋಣ. ಹಾಗೆ ಕಾಶಿನಾಥ್ ಯಾರೋ ಹೊಸೊಬ್ಬರಿದ್ದಾರೆ ಅವರಿಗೂ ಕೂಡ, ಹಾಗೆ ನಮ್ಮ ಅರುಣ್ ಮೇತ್ರಿ ಅವರಿಗೂ, ಬಸನಗೌಡ ಪಾಟೀಲ್ ಅಂತ ಯಾರೋ ಹೊಸೊಬ್ಬರಿದ್ದಾರೆ ಅವರಿಗೂ, ಶರಣು ಹೂಗಾರ್ ನೀಲೂರ್ ಅವರಿಗೂ, ಬಸವರಾಜ್ ಮಡಿವಾಳ್ ಹುಲ್ಲೂರ್ ಅವರಿಗೂ, ಹಾಗೆ ನಮ್ಮ ಸಾವಿತ್ರಿ ವಿಜಯನಗರಿ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮತ್ತೆ ನಾಳೆ ತಮ್ಮ ಎದುರಿಗೆ ಹಾಜರಾಗುವಂಥ ಪ್ರಯತ್ನ ಮಾಡ್ತೀನಿ. ಧನ್ಯವಾದ, ನಮಸ್ಕಾರ.